ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ಮೆಚ್ಚಿನ ಜ್ಯೋತಿಷ್ಯ ಕಾರ್ಯಕ್ರಮ, ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಕ್ರೈಸ್ತ ಬಾಂಧವರಿಗೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ ಗುರು. ನಮಸ್ಕಾರ ಮತ್ತು ಧನ್ಯವಾದ. ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತ ಹಾಗೆ. ಓಂ ಹರಿಶೇಷ ಹಸ್ಕಂದ ದುರ್ಗಾಯ ಗಣಪಾತ್ಮನ ಮೂರ್ತಿಭೇದೇನ ಪೂಜ್ಯಾಯ ನಮೋಸ್ತು ಪರಮಾತ್ಮನೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಯಾರ್ಯಾರು ಈ ಒಂದು ಡಿಸೆಂಬರ್ ತಿಂಗಳ 25ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಮತ್ತು ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನಗಳು ಸದಾಕಾಲ ದೊರಕಿ ಉತ್ತರೋತ್ತರವಾದಂಥ ಅಭಿವೃದ್ಧಿ ನಿಮ್ಮ ಕುಟುಂಬದಲ್ಲಿ ಉಂಟಾಗಲಿ ಅಂತ ಹಾರೈಸ್ತೇನೆ. ಹಾಗೂ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಬಾಂಧವರು ನಮ್ಮವರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ದೇವದೂತನಾಗಿ ಬಂದಿದ್ದಂತಹ ಜೀಸಸ್ ಕ್ರೈಸ್ಟ್ ಅರ್ಥಾತ್ ಯೇಸು ಕ್ರಿಸ್ತನ ಜನನದ ಈ ಒಂದು ಅದ್ಭುತ ದಿನ, ಆ ಮಹಾತ್ಮನ ಜನ್ಮದಿನದ ಶುಭಾಶಯಗಳನ್ನು ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಪಂಚಮಿಯ ದಿನ ಗುರುವಾರ, ಧನಿಷ್ಠ ನಕ್ಷತ್ರ ಇದೆ ಇವತ್ತು. ಹಾಗೂ ವಜ್ರನಾಮಕ ಯೋಗ ಮತ್ತು ಬಾಲವಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹ ಸ್ಥಿತಿಗಳನ್ನು ಒಂದು ಸಾರಿ ನೋಡ್ಕೊಂಬರೋಣ. ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು, ಕನ್ಯಾ, ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ವೃಶ್ಚಿಕದಲ್ಲಿ ಬುಧ, ಧನು ರಾಶಿಯಲ್ಲಿ ರವಿ, ಶುಕ್ರ ಮತ್ತು ಮಂಗಳರು. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ಚಂದ್ರ ಮತ್ತು ರಾಹು, ಮೀನದಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಗುರುಗಳೇ, ಈಗ ದಿನ ಭವಿಷ್ಯ ವಿಭಾಗವನ್ನ ಪ್ರಾರಂಭಿಸೋಣ. ಮೊದಲಿಗೆ ಮೇಷರಾಶಿಯಿಂದ ಮೊದಲುಗೊಂಡು ಹೇಗಿದೆ, ಅದರಲ್ಲೂ ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ಹಬ್ಬವಾಗೇ ಇದೆಯಾ ಈ ದಿನ, ಅಥವಾ ಕೆಲವರು ಎಚ್ಚರಿಕೆ ವಹಿಸ್ಬೇಕಾ ತಿಳಿಸಿ ಗುರುಗಳೇ. ನೋಡ್ತಾ ಹೋಗೋಣ, ಗೊತ್ತಾಗುತ್ತಲ್ಲ. ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತು ಆರಂಭಿಕ ಹಂತದಲ್ಲಿ ತುಂಬ ಉತ್ತಮವಾಗಿರತಕ್ಕಂಥದ್ದು, ಲಾಭಾದಿಗಳು ಪ್ರಾಪ್ತಿಯಾಗುತ್ತೆ. ಚತುರ್ಥಾಧಿಪತಿ ಆಗಿರತಕ್ಕಂಥ ಚಂದ್ರ ಶುಭ ಸ್ಥಿತಿಯಲ್ಲಿ ಏಕಾದಶದಲ್ಲಿ ರಾಹುವಿನೊಂದಿಗಿದ್ದಾನೆ. ಅನಿರೀಕ್ಷಿತವಾದ ಅನೇಕ ರೀತಿಯ ಲಾಭಾಂಶಗಳು ಪ್ರಾಪ್ತಿಯಾಗ್ತಕ್ಕಂಥ ಪೂರ್ಣಾವಕಾಶ ಇದೆ. ಚಂದ್ರ ರಾಹು ಯೋಗ ಏಕಾದಶ ಸ್ಥಿತಿಯಲ್ಲಿದ್ದಾಗ ವೈರಿಗಳಿಂದ ಕೂಡ ಲಾಭವನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಕೆಲವು ಬದಲಾವಣೆಗಳಾಗತ್ತೆ. ಕೆಲವು ಸಂದರ್ಭದಲ್ಲಿ ಆಹಾರದಲ್ಲಿ ವ್ಯತ್ಯಾಸವಾದರೆ, ಅಥವಾ ವಿಶೇಷವಾಗಿ ಚಂದ್ರಮ ಔಷಧೀನ ಅಂದರೆ ಸೋಮ ಔಷಧೀನಾಂ ಅಧಿಪತಿ ಅಂತ ಹೇಳುತ್ತೆ. ರಾಹುವಿನ ಜೊತೆಯಲ್ಲಿದ್ದಾಗ, ಕೇತು ದೃಷ್ಟಿ ಇದ್ದಾಗ ವೈರಲ್ ಇನ್ಫೆಕ್ಷನ್ನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಅಥವಾ ಫಂಗಲ್ ಇನ್ಫೆಕ್ಷನ್ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಏನು ಔಷಧಿ ಉಪಚಾರಗಳನ್ನು ಮಾಡಿರ್ತೀರಲ್ಲ, ಆ ಔಷಧಿಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ಬರ್ಬೋದು. ಎಕ್ಸ್ಪೈರಿ ಡೇಟ್ ಆಗಿರೋದು ಅಥವಾ ಬೇರೆ ಥರ ಸಮಸ್ಯೆ ಇರ್ತಕ್ಕಂಥ ಔಷಧಿಗಳನ್ನು ತಗೊಂಡು ರಿಯಾಕ್ಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಕಾಣುತ್ತೆ. ಅದರಲ್ಲೂ ವಿಶೇಷವಾಗಿ ಥ್ರೋಟ್, ಗಂಟಲಿಗೆ ಸಂಬಂಧಪಟ್ಟು ಸಮಸ್ಯೆ ಕಂಡು ಬರಬಹುದಾಗಿರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸರಿಯಾದ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳೋದ್ರ ಜೊತೆಯಲ್ಲಿ ಅಗ್ನಿ ಸೂಕ್ತ ಪಾರಾಯಣ ಅಥವಾ ಅಗ್ನಿಯ ಆರಾಧನೆಯನ್ನು ಮಾಡುವುದರಿಂದ ದೋಷ ಪರಿಹಾರ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಒಡಹುಟ್ಟಿದವರೊಂದಿಗೆ ಅಥವಾ ಸಹೋದರ ಸಹೋದರಿಯರೊಂದಿಗೆ ಬಿಸ್ನೆಸ್ ಇತ್ಯಾದಿಗಳನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗ್ತಕ್ಕಂಥ ಲಕ್ಷಣ. ಸಪ್ತಮ ಸ್ಥಾನದಲ್ಲಿ ದ್ವಿತೀಯ ಪಂಚಮಾಧಿಪತಿ ಇರೋದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಕಾಣುತ್ತೆ. ಬುಧನಿಂದ ಚತುರ್ಥ ಭಾವದಲ್ಲಿ ಚಂದ್ರ ರಾಹು ಯೋಗ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳನ್ನು ಇಟ್ಕೊಂಡು ಮನೆಗೆ ಬಂದು ಕೌಟುಂಬಿಕವಾಗಿರ್ತಕ್ಕಂಥ ಕಲಹವನ್ನು, ಯಾವುದೋ ಟೆನ್ಷನ್ನು ಹೇಳ್ತಾರಲ್ಲ, ಅದು ಯಾವುದೋ ಒಂದು ಸಿನಿಮಾದ ಹಾಡಲ್ಲಿ ಕೇಳಿದ ನೆನಪು, ಯಾರದೋ ಕೋಪ ಯಾರಿಗೋ ಶಾಪ ಅಂತ. ಹಾಗೆ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ವೃಷಭ ರಾಶಿಯವರಿಗೆ ಗಾದೆ ಇದೆ ಕನ್ನಡದಲ್ಲಿ, ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅಂಥೇಳಿ.
ಈ ಥರದ್ದು ಕೆಲಸಗಳು ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಆದಷ್ಟು ವಿವೇಕದಿಂದ ವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ವಿವೇಕ ಪ್ರಾಪ್ತಿಗಾಗಿ ಕೃಷ್ಣನ ಆರಾಧನೆ ಬಹಳ ಶ್ರೇಷ್ಠ. ಕೃಷ್ಣನ ಉಪಾಸನೆಯನ್ನು ಮಾಡಿಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ದ್ವಾದಶಾಕ್ಷರಿ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಕೃಷ್ಣ ಸಂಬಂಧವಾದಂಥ ಅನುಗ್ರಹವನ್ನು ಪಡೆಯಲಿಕ್ಕೆ. ಹಾಗಾಗಿ ದ್ವಾದಶಾಕ್ಷರಿ ಮಂತ್ರ ಪಠನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಧನಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥ ಯೋಗ, ಭಾಗ್ಯದಲ್ಲೇ ಇರ್ತಾನೆ. ಇವತ್ತು ಸಂಪೂರ್ಣವಾಗಿ ಧನಿಷ್ಠ ನಕ್ಷತ್ರವನ್ನು ದಾಟಿ ನಂತರ ಶತಭಿಷಕ್ಕೆ ಹೋದರೂ ಕೂಡ ಕುಂಭರಾಶಿಯಲ್ಲಿಯೇ ಇರ್ತಾನೆ. ರಾಹುವಿನ ಜೊತೆಯಲ್ಲಿರ್ತಾನೆ. ತೃತೀಯಕ್ಕೆ ದೃಷ್ಟಿ ಕೊಡ್ತಾನೆ. ಮಿಥುನದವರಿಗೆ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಉಗ್ರತೆ ಬರ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಸ್ವಲ್ಪ ಉಗ್ರವಾಗಬಹುದು, ಮನಸ್ಸು ವ್ಯಗ್ರವಾಗ್ತಕ್ಕಂಥದ್ದು, ಕೋಪ ಹೆಚ್ಚಾಗ್ತಕ್ಕಂಥದ್ದು, ಒಂದು ಥರ ಮೂಡ್ ಔಟ್ ಆಯಿತು, ನನಗೆ ಇವತ್ತು ಯಾಕೋ ಒಂಥರ ಸಮಾಧಾನ ಇಲ್ಲ ಅಂತ ಹೇಳುತ್ತಲ್ಲ, ಈ ಥರದ ಲಕ್ಷಣ ಕಾಣಿಸುತ್ತೆ. ಮತ್ತು ಮೂರನೇ ಮನೆಯಲ್ಲಿ ಆ ಯೋಗ ಇರೋದ್ರಿಂದ ಮಾತಾಡೋದಕ್ಕೆ ಬೇಡ. ಇವತ್ತು ಯಾರ ಜೊತೆಗೂ ಮಾತು ಬೇಡ, ಏನು ಬೇಡ, ಮೌನವಾಗಿ ಇದ್ಬಿಡೋಣ. ಸುಮ್ಮನೆ ಈ ಟೆನ್ಷನ್, ಮೌನೇನ ಕಲಹಂ ನಾಸ್ತಿ ಅಲ್ವಾ? ಹಾಗಾಗಿ ಮೌನದಿಂದ ಇದ್ಬಿಡೋಣ ಅಂತಕ್ಕಂಥ ಒಂದು ಮನಸ್ಸು ಬರೋ ಸಾಧ್ಯತೆ ಕೂಡ ಕೆಲವರಿಗೆ ಕಾಣಿಸುತ್ತೆ. ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಕೆಲವು ಸಂದರ್ಭದಲ್ಲಿ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಮಾತು ಬೆಳ್ಳಿ ಆದರೆ ಮೌನ ಬಂಗಾರ. ಹಾಗಾಗಿ ಮೌನಕ್ಕೆ ಶರಣಾಗೋದು ಏನು ದೊಡ್ಡ ಅಪರಾಧ ಅಲ್ಲ. ಮಾನಸಿಕ ಸಮಾಧಾನಕ್ಕೋಸ್ಕರವಾಗಿ ನೀವಿವತ್ತು ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿನ ಬೇಸರ, ಸ್ವಲ್ಪ ಮಟ್ಟಿನ ಸಮಾಧಾನ ಎರಡೂ ಕೂಡ ಸಿಗುವಂಥ ಸಾಧ್ಯತೆ ಕಾಣಿಸುತ್ತೆ. ಕಾರಣ ಏನಪ್ಪ ಅಂತಂದರೆ, ರಾಶ್ಯಾಧಿಪತಿ ಆಗಿರತಕ್ಕಂಥ ಚಂದ್ರ ಇರುವಂಥದ್ದು ಅಷ್ಟಮದಲ್ಲಿ, ಆದರೆ ಅವನಿಗೆ ಪೂರ್ಣವಾದ ಗುರುವಿನ ದೃಷ್ಟಿ ಇದೆ. ಅಂದರೆ ಸಣ್ಣ ಪುಟ್ಟ ನಷ್ಟಗಳು ಕಾಣುವಂತೆ ಆದರೂ ಕೂಡ ದೈವ ಬಲದಿಂದ ಮತ್ತು ವಿಶೇಷವಾಗಿ ಭಾಗ್ಯಾಧಿಪತಿಯ ದೃಷ್ಟಿ ಇರೋದರಿಂದ ಹಿರಿಯರ ಸಪೋರ್ಟ್ನಿಂದ, ಜ್ಯೇಷ್ಠರು ಅಥವಾ ಆ ಒಂದು ವಿಭಾಗದಲ್ಲಿ ತಿಳುವಳಿಕೆ ಹೆಚ್ಚಿರ್ತಕ್ಕಂಥವರಿಂದಾಗಿ ಸ್ವಲ್ಪ ಮಟ್ಟಿನ ಸಪೋರ್ಟ್, ಸಹಕಾರ ಬರ್ತಕ್ಕಂಥದ್ದು, ತನ್ನ ಮೂಲಕವಾಗಿ ಸ್ವಲ್ಪ ಮಟ್ಟಿನ ರಿಕವರಿ ಆಗ್ತಕ್ಕಂಥದ್ದು, ಆಗುವಂಥ ನಷ್ಟವನ್ನು ಕಳೆದುಕೊಂಡು ಸ್ವಲ್ಪ ಮಟ್ಟಿಗೆ ಒಂದು ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ಬರುವ ಎಲ್ಲ ಪೂರ್ಣ ಅವಕಾಶ ಕಾಣುತ್ತೆ. ಕರ್ಕಾಟಕ ರಾಶಿಯವರಿಗೆ ವ್ಯಯಾಧಿಪತಿ ಆಗಿರ್ತಕ್ಕಂಥ ಬುಧ ಪಂಚಮದಲ್ಲಿದ್ದು ಲಾಭಕ್ಕೆ ದೃಷ್ಟಿ ಕೊಡ್ತಾ ಇದ್ದಾನೆ. ಅಂದರೆ ಒಡ ಹುಟ್ಟಿದವರಿಂದ ಸ್ವಲ್ಪ ಹೆಚ್ಚು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಕೂಡ ಬರಬಹುದು. ಯಾವುದೋ ಒಂದು ಹೊಸ ಕಾರ್ಯಯೋಜನೆ ಅಂತಕ್ಕಂಥದ್ದನ್ನು ನೀವು ನಡೆಸ್ಲಿಕ್ಕೆ ಹೊರಟಿರ್ತೀರಲ್ಲ, ಆ ವಿಷಯಕ್ಕೆ ಬರಬೇಕಾಗಿರ್ತಕ್ಕಂಥ ಏನೋ ಒಂದು ಸಪೋರ್ಟು ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟಿನ ನಿರೀಕ್ಷೆಯಲ್ಲಿ ನೀವು ಇರ್ತೀರಲ್ಲ, ಅದಕ್ಕೆ ಸಂಬಂಧಪಟ್ಟು ನಿಮ್ಮ ಒಡ ಹುಟ್ಟಿದವರಿಂದಲೇ ಸಹಕಾರ ಬರುವಂಥದ್ದು, ಅವರಿಂದಲೇ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು ಇತ್ಯಾದಿಗಳು ಕೂಡ ನಿರೀಕ್ಷೆ ಮಾಡಬಹುದು. ಅಥವಾ ಅವರನ್ನು ನೀವು ಅಪ್ರೋಚ್ ಮಾಡ್ತಕ್ಕಂಥದ್ದು, ಅವರನ್ನು ಸರಿಯಾದ ರೀತಿಯಲ್ಲಿ ಸಂಪರ್ಕ ಮಾಡಿ ಸಂವಹನ ಪೂರ್ವಕವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸಾಧಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಅವಕಾಶಗಳು ಕಾಣಿಸುತ್ತೆ. ಇನ್ನು ಬುಧ ಅಲ್ಲಿರ್ತಕ್ಕಂಥದ್ದು 6ನೇ ಮನೆಯಲ್ಲಿ ಕುಜ, ಶುಕ್ರ, ರವಿ ಇತ್ಯಾದಿ ಗ್ರಹಗಳೆಲ್ಲ ಇರೋದು ಗುರುವಿನ ದೃಷ್ಟಿಯನ್ನು ನೋಡೋದ್ರಿಂದ ಯೋಚನೆ ಮಾಡಿದರೆ ಗುರುವಿನ ಉಪಾಸನೆ ಅಥವಾ ನರಸಿಂಹ ರೂಪದ ಮಹಾವಿಷ್ಣುವಿನ ಉಪಾಸನೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಶುಭವಾಗಲಿ. ಇವತ್ತು ಗುರುವಾರ, ಯಾವ ವಿಶೇಷವಾದ ಪುಣ್ಯ ಸ್ಥಳದ ಬಗ್ಗೆ ತಿಳಿಸ್ತಾ ಇದ್ದೀರಾ? ವಿಭೂತಿ ಪುರುಷರ ಬಗ್ಗೆ ತಿಳಿಸ್ಬೇಕಲ್ವಾ? ಈ ವಿಭೂತಿ ಪುರುಷರ ಬಗ್ಗೆ ತಿಳಿಸೋ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಗುರುಗಳು ಶ್ರೀಯುತ ದತ್ತಾವಧೂತರು ಒಂದು ಕಡೆ ಪ್ರವಚನದಲ್ಲಿ ಹೇಳಿತ್ತು. ಇದು ಅವರು ಕೂಡ ಪ್ರವಚನದಲ್ಲಿ ಹೇಳ್ತಾರೆ. ಇದು ಸತ್ಯವೋ ಸುಳ್ಳೋ ವಿಚಾರ ನಮಗೆ ಗೊತ್ತಿಲ್ಲ. ಇದನ್ನು ಯಾರೂ ಕೂಡ ವಿರೋಧವಾಗಿ ತಗೊಳ್ಬೇಕಾದ್ದಿಲ್ಲ. ಅದು ಚಿಂತನಾಪೂರ್ವಕವಾಗಿ ಅವರು ನರ್ಮದಾ ನದಿಯ ಪರಿಕ್ರಮ ಅಂಥೇಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಿದ ಒಬ್ಬರು ಸಾಧುಗಳು ಹೇಳಿದ್ದು 1971ನೇ ಇಸ್ವಿಯಲ್ಲಿ ನಡೆದ ಘಟನೆ. ನರ್ಮದಾ ನದಿಯ ಪರಿಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೂಲಪಾಣೇಶ್ವರ ಅಂಥೇಳಿ ಸುಮಾರು 100 ಕಿಲೋಮೀಟರ್ ಉದ್ದದ ನರ್ಮದಾ ನದಿಯ ದಂಡೆಯ ಮೇಲೆ ಇರ್ತಕ್ಕಂಥ ಕಾಡು. ಆ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ದತ್ತಾವಧೂತರಿಗೆ ಒಬ್ಬರು ಸಿಗ್ತಾರೆ, ಸಾಧುಗಳು ಸಿಗ್ತಾರೆ. ಹೀಗೆ ಅವರು ಮಾತಾಡ್ತಾ ಇದ್ದಂಥ ಸಂದರ್ಭ. ಆಗ ಇದೇ ಕ್ರಿಸ್ಮಸ್ಸಿನ ಕಾಲ. ಆವಾಗ ಅವರು ಹೇಳ್ತಾರಂತೆ, ಯೇಸು ಕ್ರಿಸ್ತ
ಅವನು ಹುಟ್ಟಿದ್ದು ಬೆತ್ಲೆಹೇಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಅಲ್ಲಿ ಯಾವುದೋ ಒಂದು ಜಾತ್ರೆಗೆ ಹೋದಂಥ ಸಂದರ್ಭದಲ್ಲಿ 12ನೇ ವಯಸ್ಸಿನಲ್ಲಿ ಕಳೆದು ಹೋಗ್ತಾನೆ ಅಂತ ಜೀಸಸ್ ಕ್ರೈಸ್ಟ್. ಹಾಗೆ ಕಳೆದೋದಂಥ ಆತ ಸುಮಾರು 12 ವರ್ಷಗಳ ನಂತರದಲ್ಲಿ ಪುನಃ ಮತ್ತೆ ಅದೇ ಊರಿನಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಆ ಮಧ್ಯದ 12 ವರ್ಷ ಎಲ್ಲಿ ಹೋಗಿದ್ರು ಗೊತ್ತಾ ನಿಂಗೆ ಅಂತ ಕೇಳಿದ್ರಂತೆ. ಇಲ್ಲ, ನನಗೇನು ಗೊತ್ತಿದೆ, ಬಂದಿದ್ದು ನಮ್ಮ ಭಾರತಕ್ಕೆ. ಇಲ್ಲಿ ಬಂದು ಯೋಗಶಾಸ್ತ್ರವನ್ನ ಅಧ್ಯಯನ ಮಾಡಿ ಮಹಾಯೋಗಿಯಾಗಿ ಬ್ರಹ್ಮಜ್ಞಾನಿ, ತತ್ವಜ್ಞಾನಿ, ತತ್ವದರ್ಶಿಯಾಗಿ ಇಲ್ಲಿಂದ ವಾಪಸ್ ತಮ್ಮ ದೇಶಕ್ಕೆ ಹೋಗಿ ಅಲ್ಲಿರುವ ಜನರಿಗೆ ಜೀವನ ಧರ್ಮವನ್ನು ಬೋಧಿಸಿದರು. ಅಂಥ ಮಹಾತ್ಮರು ಹುಟ್ಟಿದಂಥ ದಿನ. ಯಾವುದೇ ಮಹಾತ್ಮರು ಕೂಡ ಸಮಾಜದ ಉನ್ನತಿಯನ್ನ, ಜನರ ಒಂದು ಅಭಿವೃದ್ಧಿಯನ್ನು ಬಯಸ್ತಾರೆ, ಜನರಿಗೆ ಬೇಕಾದ ನೆಮ್ಮದಿಯನ್ನು ಬಯಸ್ತಾರೆಯೇ ಹೊರತು ಮತ್ತಿನ್ನೇನನ್ನು ಬಯಸೋದಿಲ್ಲ. ಮುಖ್ಯವಾದ ವಿಚಾರ ಏನು ಅಂತಂದರೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಾವು ಯಾವ ಧರ್ಮದಲ್ಲಿ ಜನಿಸಿದ್ದೇವೋ ಅದೇ ಧರ್ಮದಲ್ಲಿ ಜನಿಸಿ ಬಾಳಿ ಬದುಕಿ ಸತ್ತರೂ ಶ್ರೇಯಸ್ಸುಂಟೆ ಹೊರತು ಇನ್ನೊಂದು ಧರ್ಮಕ್ಕೆ ಹೋಗಿ ಅದನ್ನು ಆಚರಿಸಿ ಅಲ್ಲೇನೋ ಉದ್ಧಾರ ಆಗ್ತೇವೆ, ಈ ಧರ್ಮದಲ್ಲಿ ಹಾಳಾಗ್ತೇವೆ ಅಂತ ಇದ್ದರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು. ನೀವು ಯಾವ ಧರ್ಮದಲ್ಲಿ ಇದ್ದೀರೋ ಆ ಧರ್ಮದಲ್ಲೇ ನಿಮಗೆ ಬದುಕಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಇನ್ ದ ಸೆನ್ಸ್ ನನ್ನನ್ನೇ ತಗೊಳ್ಳೋಣ, ನನ್ನನ್ನೇ ತಗೋತೀನಿ. ನಿಮ್ಗೆ ಯಾಕೆ ಹೇಳಲಿ, ನನ್ನ ಧರ್ಮದಲ್ಲಿ ಬದುಕಿ ಬಾಳಲಿಕ್ಕೆ ಯೋಗ್ಯತೆ ಇಲ್ಲ ನನಗೆ ಅಂತ ಆದರೆ ನಾನು ಇನ್ಯಾವುದೋ ಒಂದು ಧರ್ಮಕ್ಕೆ ಹೋಗಿ ಬೆಳಗ್ತೇನೆ ಅನ್ನೋದು ಮೂರ್ಖತನ ಅಷ್ಟೇ, ಇನ್ನೇನೂ ಅಲ್ಲ. ಯಾಕೆಂದರೆ ನನ್ನ ಶ್ರೇಷ್ಠತೆ, ನನ್ನ ತಂದೆ ತಾಯಿಗಳ ಶ್ರೇಷ್ಠತೆಯನ್ನೇ ನಾನು ಕಂಡಿಡ್ಕೊಳ್ಳಿಲ್ಲ ಅಂದರೆ ಇನ್ಯಾರ್ದೋ ಒಬ್ಬರ ಮನೇಲಿರ್ತಕ್ಕಂಥ ತಂದೆ ತಾಯಿಗಳ ಶ್ರೇಷ್ಠತೆ, ಅವರು ಶ್ರೇಷ್ಠರು ಹೌದು, ಆದರೆ ನನ್ನ ಪಾಲಿಗೆ ನನ್ನ ತಂದೆ ತಾಯಿ ಶ್ರೇಷ್ಠವೇ ಹೊರತು ಇನ್ನೊಬ್ಬರು ತಂದೆ ತಾಯಿ ಅಲ್ಲ. ಅವರಿಗೆ ಆ ಬೆಲೆ ಇದ್ದೇ ಇದೆ, ಇಲ್ಲ ಅಂತಲ್ಲ, ಆದರೆ ನನ್ನ ತಂದೆ ತಾಯಿಯ ಬೆಲೆ ಅವರಿಗಿಲ್ಲ. ಇರಲಿ, ಆ ವಿಚಾರ ಜನ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಜನ ಬುದ್ಧಿವಂತರಾಗಿದ್ದಾರೆ ಇತ್ತೀಚೆಗೆ. ಹಾಗೆ ಇಷ್ಟು ಹೇಳಿದ್ರೆ ಸಮಸ್ದಾರಕ್ಕೂ ಇಶಾರ ಕಾಫಿ ಅಂತೇಳಿ. ಇವತ್ತಿನ ನಮ್ಮ ಈ ವಿಭೂತಿ ಪುರುಷರ ಗುರುವಾರದ ಸಂಚಿಕೆ ಅಲ್ಲ ಇದು. ಹಾಗಾಗಿ ಈ ಸಂಚಿಕೆಯಲ್ಲಿ ನಾವು ಹೆಚ್ಚಾಗಿ ಯಾರಾದರೂ ಒಬ್ಬರು ವಿಭೂತಿ ಪುರುಷರನ್ನು ತಗೊಳ್ತೇವೆ. ಇವತ್ತಿನ ವಿಭೂತಿ ಪುರುಷರ ಒಂದು ಕಥೆ ಸುಮಾರು ಒಂದು 15 ವರ್ಷದ ಹಿಂದೆ ನಡೆದಿರೋ ಒಂದು ಘಟನೆಯನ್ನು ಇದಕ್ಕೆ ಆಧಾರವಾಗಿ ತಗೊಳ್ಳೋಣ. ಮಹಾರಾಷ್ಟ್ರದ ಸಮೀಪದಲ್ಲಿ ಒಂದು ಊರು. ಆ ಊರಿನಲ್ಲಿ ಒಂದು ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಮನೆ ಒಳಗಡೆ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇದ್ದಾಳೆ. ಮಧ್ಯಾಹ್ನದ ಅಡುಗೆಗೆ ಸಿದ್ಧತೆ ಮಾಡ್ತಾ ಇದ್ದಾಳೆ. ಸಿದ್ಧತೆ ಮಾಡಿಕೊಂಡು ಇನ್ನೇನು ಎಲ್ಲ ಆಗಿದೆ, ಊಟಕ್ಕೆಲ್ಲ ಇಡಬೇಕು, ಮಗನ ಕರಿಬೇಕು ಅಂತ ರೆಡಿ ಆಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಅಂಗಳದಲ್ಲಿ ಏನೋ ಧೋಪ್ ಅಂತ ದೊಡ್ಡ ಶಬ್ದ ಆಯಿತು. ಯಾರೋ ಜೋರಾಗಿ ಕಿರ್ಚಿದ್ ಕೇಳ್ತಾಕೆ. ಏನಾಯ್ತಪ್ಪ, ಕೈಕಾಲು ನಡ್ಗಿಬಿಡ್ತಾ ಅವಳಿಗೆ. ಏನಾಯ್ತಪ್ಪ ಅಂತೇಳಿ ಹೊರಗಡೆ ಬಂದು ನೋಡೋ ಅಷ್ಟೊತ್ತಿಗೆ ಅವಳ ಮಗ ಬಿದ್ದು ಹಿಂದಿನ ದಿನ ಬಿಚ್ಚಿಟ್ಟಿದ್ದಂತಹ ಚಪ್ಪರದ ಆ ಕಬ್ಬಿಣದ ಆ್ಯಂಗ್ಲರ್ ಇತ್ಯಾದಿಗಳೆಲ್ಲ ಇರ್ತಾವಲ್ಲ, ಅದರ ಮೇಲೆ ಕಾಲು ಕೈ ಹೊಡೆಸ್ಕೊಂಡ್ಬಿಟ್ಟು ಪೆಟ್ಟಾಗಿ ರಕ್ತ ಸೋರ್ತಿದೆ, ಗಾಯ ಆಗ್ಬಿಟ್ಟಿದೆ, ರಕ್ತ ಸೋರ್ತಿದೆ, ಗೊಳೋ ಅಂತ ಗೊಳಾಡ್ತಿದ್ದಾನೆ. ಈಕೆ ಎತ್ಕೊಳ್ಬೇಕು ಅಂತ ನೋಡ್ತಾಳೆ. ಈಕೆ ಹಿಂದಿನ ದಿನ ಅದನ್ನೆಲ್ಲ ಎತ್ತಿಟ್ಟು ಜೋಡಿಸಿ ಮಾಡಬೇಕಿದ್ರೆ 3-4 ಕಡೆ ಕೈ ಕೂಡ ಕುಯ್ದೋಗ್ಬಿಟ್ಟಿದೆ. ಅದೇ ಊರಿಯಲ್ಲೇ ಹೇಗೋ ಕಷ್ಟಪಟ್ಕೊಂಡು ಅಡುಗೆ ಮಾಡ್ತಾ ಇದ್ದವಳಿಗೆ ಈ ಗಾಬರಿ ಆಯಿತು. ಮಗುವಿನ ರಕ್ತ ಕಂಡ್ಲು, ಗಾಬರಿ ಆಗ್ಬಿಡ್ತು. ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡು ಆ ಹುಡುಗನ ಎತ್ಕೊಂಡು ಅಲ್ಲಿಂದ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ. ಯಾವುದು ವಾಹನ ಇಲ್ಲ ಹೋಗೋದಕ್ಕೆ, ಯಾರು ಅಕ್ಕಪಕ್ಕ ಎಲ್ಲ ಅವ್ರವ್ರ ಕೆಲಸದ ಮೇಲೆ ಹೋಗಿದ್ದಾರೆ. ಮಧ್ಯಾಹ್ನದ ಹೊತ್ತಲ್ಲಿ ಯಾರು ಇರ್ತಾರೆ ಹೆಚ್ಚಾಗಿ? ಎಲ್ಲ ಹಳ್ಳಿ, ಮಧ್ಯಮ ಸ್ಥಿತಿಯ ಒಂದು ಹಳ್ಳಿಯೂ ಅಲ್ಲ, ಇತ್ತಕ್ಕೆ ಪಟ್ಟಣವೂ ಅಲ್ಲ ಅನ್ನುವಂಥ ಒಂದು ಊರು. ಅವಳೇನು ಮಾಡ್ತಾಳೆ, ಆಸ್ಪತ್ರೆಗೆ ಹೋಗ್ಬೇಕಲ್ಲ ಮಗನ ಕರ್ಕೊಂಡು ಅಂತ ಅಕ್ಕಪಕ್ಕದವ್ರನ್ನೆಲ್ಲ ಕರೆಯೋಕೆ ನೋಡ್ತಾಳೆ. ಯಾರೂ ಇಲ್ಲ ಅಂಥೇಳಿ ಆ 8 ವರ್ಷದ ಮಗುವನ್ನು ಎತ್ಕೊಂಡು ಅಲ್ಲಿಂದ ಸುಮಾರು ಒಂದು ಅರ್ಧ ಮುಕ್ಕಾಲು 1 ಕಿಲೋಮೀಟರ್ನಷ್ಟು ದೂರದಲ್ಲಿ ಒಂದು ನರ್ಸಿಂಗ್ ಹೋಮ್, ಅಲ್ಲಿಗೆ ಓಡೋಗ್ತಾಳೆ ಮಗುನ ಎತ್ಕೊಂಡು. ಓಡೋಗ್ತಾ ದಾರಿದ್ದಕ್ಕೂ ಅವಳು ನಂಬಿರ್ತಕ್ಕಂಥ ಇವತ್ತಿನ ಈ ಒಂದು ಸಂಚಿಕೆಯ ವಿಭೂತಿ ಪುರುಷರಿಗೆ ಬೈಕತ್ತಾ ಹೋಗ್ತಾಳೆ ದಾರಿದ್ದು. ನಾನು ನಿಮ್ಮನ್ನು ಅಷ್ಟು ನಂಬಿದೆ, ನಾನು ನಿಮ್ಮನ್ನು ಇಷ್ಟು ನಂಬಿದೆ, ನಿಮಗಷ್ಟು ಪೂಜೆ ಮಾಡಿದೆ, ನಿಮ್ಮನ್ನಷ್ಟು ಧ್ಯಾನ ಮಾಡಿದೆ, ನೀವಿಂಥ ಹಿಂಸೆ ಕೊಟ್ರಿ ನನಗೆ, ಹಾಗೆ ಹೀಗೆ ಅನ್ಕೊತೆಲ್ಲ ಅನ್ಕೊತ ನರ್ಸಿಂಗ್ ಹೋಮ್ಗೆ ಹೋದಾಗ ಪುಣ್ಯ ಡಾಕ್ಟ್ರ್ ಇದ್ದರು, ಚಿಕಿತ್ಸೆ ಎಲ್ಲ ಕೊಟ್ಟರು. ಆ ಗಾಯ ಏನು ದೊಡ್ಡದಾಗಿಲ್ಲ, ಚಿಂತೆ ಮಾಡಬೇಡಿ ಅಂದರು. ಔಷಧಿ ಎಲ್ಲ ಹಾಕಿ ವಾಶ್ ಮಾಡಿ ಎಲ್ಲ ಮಾಡಿ ಮಗುನ ಕೊಟ್ಟು ಕಳಿಸ್ಬಿಟ್ರು. ಕಳಿಸಿದ ಮೇಲೆ ಆಕೆ ಮನೆಗೆ ಬಂದವಳು ಸಂಜೆ ಹೊತ್ತು ಸುಮ್ಮನೆ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇದ್ದಾಳೆ. ಅವಳಿಗೆ ಅನ್ನಿಸ್ತು, ಅಲ್ಲ ನಾನು ಇಷ್ಟು ಪೂಜೆ ಎಲ್ಲ ಮಾಡ್ತೀನಿ, ಆದ್ರೂ ಕೂಡ ಇವತ್ತು ಯಾಕೆ ನನ್ನ ಮಗನಿಗೆ ಇಷ್ಟು ದೊಡ್ಡ ಪೆಟ್ಟಾಯಿತು?
ಹಂಗೆ ಕೂತ್ಕೊಂಡವಳು ಯೋಚನೆ ಮಾಡ್ತಾ ಅಂದ್ಕೊಂಡ್ಳು, ಅಲ್ಲ ನನ್ನ ಮಗನಿಗೆ ಪೆಟ್ಟೇನು ತೀರಾ ದೊಡ್ಡದಲ್ಲ, ಬಿದ್ಲೆಕ್ದಲ್ಲಿ ಗಾಯ ಆಗಿದೆ, ರಕ್ತ ಹೋಯ್ತು ಸರಿ, ನಾನು ಹೇಗೆ ಎತ್ಕೊಂಡು ಹೋದೆ, ಕೈಯೆಲ್ಲ ಇಷ್ಟು ಗಾಯ ಆಗಿದ್ದವಳು ನಾನು ಹೆಂಗೆ ಎತ್ಕೊಂಡು ಹೋದೆ ನನ್ನ ಮಗನ್ನ, ಬಟ್ಟೆ ಒಣಗ್ಸೋಕ್ಕಾಗ್ತಿಲ್ಲ, ರೊಟ್ಟಿ ಬಡಿಯೋಕ್ಕಾಗ್ತಿಲ್ಲ, ಹೇಗೆ ಎತ್ಕೊಂಡು ಹೋದೆ ನನ್ನ ಮಗನ್ನ. 1.5 ಗಂಟೆಯಲ್ಲಿ ನಾನು ಹೊರಟೋಳು 3 ಗಂಟೆಗೆ ಆಸ್ಪತ್ರೆಗೆ ಹೋದರೆ, 1 ಗಂಟೆ 1.5 ಗಂಟೆಗೆ ಊಟಕ್ಕೆ ಹೋಗೋ ಡಾಕ್ಟ್ರು 3 ಗಂಟೆ ತನಕ ಆಸ್ಪತ್ರೆಯಲ್ಲಿ ಹೇಗಿದ್ರು ಅವತ್ತು, ಹೇಗೆ ಎತ್ಕೊಂಡು ಹೋದೆ, ಅಷ್ಟು ದೂರ ಹೇಗೆ ನಡ್ಕೊಂಡು ಹೋದೆ, 8 ವರ್ಷದ ಮಗಂದು ಎತ್ಕೊಂಡು, ನನಗಷ್ಟು ಶಕ್ತಿ ಎಲ್ಲಿಂದ ಬಂತು. ಡಾಕ್ಟ್ರು ಅಷ್ಟು ತನಕ ಆಸ್ಪತ್ರೆಯಲ್ಲಿ ಯಾಕೆ ಇದ್ರು, ಯಾವಾಗಲೂ ಇಲ್ಲದೆ ಇರೋರು ಇವತ್ತು. ಹೀಗೆ ಎಲ್ಲ ಥರದ್ದನ್ನು ಯೋಚನೆ ಮಾಡ್ತಾ ಇದ್ದವಳಿಗೆ ಅವಳಿಗೆ ಯಾಕೋ ದೀಪ ಹಚ್ಚಬೇಕು ಅನ್ನಿಸ್ತು. ಹೋಗಿದ್ದೆ ಸಾಯಂಕಾಲ ಹೊತ್ತಲ್ಲ, ಮಾಮೂಲಿ ದೇವ್ರಿಗೆ ದೀಪ ಹಚ್ಚಬೇಕು ಅಂತೇಳಿ ಹೋಗಿ ಕೂತ್ಕೊಂಡಾಗ ಫೋಟೋದೊಳಗಿಂದ ಆ ವಿಭೂತಿ ಪುರುಷರು ಕೇಳ್ತಾರೆ, ನಾನು ನಿನ್ನ ಬೆನ್ನಿಗೆ ಇದ್ದೀನಮ್ಮ, ಯಾಕೆ ಯೋಚನೆ ಮಾಡ್ತೀಯ, ನಿನ್ನ ಮಗನಿಗೆ ಪ್ರಾರಬ್ಧ ಇತ್ತು, ಆ ಪ್ರಾರಬ್ಧ ತಿಂದ, ಅಲ್ಲೂ ಗಾಯ ಆಳಕ್ಕಾಗದಿದ್ದ ರೀತಿನೂ ನೋಡ್ಕೊಂಡಿದ್ದೀನಿ, ಆಸ್ಪತ್ರೆಯಲ್ಲಿ ಡಾಕ್ಟ್ರು ಉಳ್ಕೊಳಂಗೆ ನೋಡ್ಕೊಂಡಿದ್ದೀನಿ, 1.5 ಕಿಲೋಮೀಟ್ರ್ ಕಾಲ ನೀನು ಅವನು ಹೊತ್ಕೊಂಡು ಹೋಗ್ಬೇಕಿದ್ರೆ ಕೈ ಗಾಯಗಳಿಂದ ನಿಂಗೆ ನೋವಾಗ್ದಿದ್ದಂಗೆ ನೋಡ್ಕೊಂಡಿದ್ದೀನಿ, ಇಷ್ಟು ತೆಳ್ಳಗಿರೋ ನೀನು 1.5 ಕಿಲೋಮೀಟ್ರ್ನಷ್ಟು ದೂರ 8 ವರ್ಷದ ನಿನ್ನ ಮಗ ಸುಮಾರು 30-35 kg ತೂಗ್ತಾನೆ, 8 ವರ್ಷದ ಮಕ್ಕಳು 30 kg ಇರಲ್ವಾ, ಅಷ್ಟು ದೂರದವರೆಗೆ ಅಷ್ಟು ವರ್ಷದ ಮಗನ ಎತ್ಕೊಂಡು ಹೋಗೋದಕ್ಕೆ ನೀನು ಶಕ್ತಿ ಉಳಿಯೋ ಹಂಗೆ ನೋಡ್ಕೊಂಡಿದ್ದೀನಿ, ಇನ್ನೂ ಏನು ನೋಡ್ಕೋಬೇಕಿತ್ತಮ್ಮ ನಾನು ಅಂತಾರೆ. ಅವಳಿಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ, ತಪ್ಪಾಯ್ತು ಸ್ವಾಮಿ, ಯಾವುದೋ ಒಂದು ಭಾವೋದ್ವೇಗದಲ್ಲಿ ನಿಮಗೆ ಬೈದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಬೇಡ್ಕೊತಾಳೆ. ಇರಲಿ ಬಿಡು ಪರವಾಗಿಲ್ಲ ಅಂತೇಳಿ ಹೇಳ್ತಾರೆ. ಅವ್ರು ಯಾರು ಅಂತಂದರೆ, ಇವತ್ತು ನಮ್ಮ ಗಾಣಗಾಪುರ ಅಥವಾ ಗುಲ್ಬರ್ಗ ಅಂತ ನಾವೇನು ಹೇಳ್ತೀವಲ್ಲ, ಗುಲ್ಬರ್ಗದಿಂದ ಸುಮಾರು 60-70 ಕಿಲೋಮೀಟರ್ ಅಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಪ್ರತ್ಯಕ್ಷ ನಾನು ನೋಡಿದ್ದೀನಿ, ಸುಮಾರು ಒಂದು 7 ಅಡಿ ಎತ್ತರ ಇದ್ದಿರಬಹುದು. ಅವ್ರನ್ನ ನೋಡಿಲ್ಲ, ಯಾಕೆಂತಂದ್ರೆ ಅವರು 1874 ಇಸ್ವಿಯಲ್ಲಿ ದೇಹ ಬಿಟ್ಟಿದ್ದಾರೆ. ಅವರು 1874ರಲ್ಲಿ, ನಾನು 1973ರಲ್ಲಿ ಹುಟ್ಟಿದವು. ನಾವು ಹುಟ್ಟಕ್ಕಿಂತ 100 ವರ್ಷ ಮೊದಲೇ ಅವರು ದಾಟ್ಕೊಂಡಿದ್ದಾರೆ. ಆ ವಿಷಯ ಆಗಿರಲಿ. ಸ್ವಾಮಿ ಸಮರ್ಥ ಅಂತ ಅವ್ರ ಹೆಸರು, ಅಕ್ಕಲಕೋಟದ ಸ್ವಾಮಿ ಸಮರ್ಥರು. ಅದ್ಭುತವಾಗಿರ್ತಕ್ಕಂಥ ತಪಸ್ವಿಗಳು. ಅವರ ಬಗ್ಗೆ ಮುಂದಿನ ಒಂದು ಭಾಗ ಏನಿದೆ ನಮ್ಮದು ದೋಷ ಪರಿಹಾರ, ಅದರಲ್ಲಿ ನಾನು ತಿಳಿಸ್ತೀನಿ ಏನು ಅಂತ. 599 ವರ್ಷ ಬದುಕಿದ್ದವರು ಅವರು. 1874ರಲ್ಲಿ ದೇಹ ಬಿಟ್ಟಾಗ ಅವರಿಗೆ 599 ವರ್ಷ ವಯಸ್ಸಾಗಿತ್ತು. ಬಹಳ ಅದ್ಭುತವಾಗಿದೆ ಅದು. ಅವ್ರ ಕ್ಷೇತ್ರಕ್ಕೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ. 600 ವರ್ಷ ಬದುಕಿದ್ರು. 1 ವರ್ಷ ಕಡಿಮೆ ಅಷ್ಟೆ. ಕೆಲವೊಂದಕ್ಕೆ ಲಾಜಿಕ್ ಹುಡುಕಕ್ಕಾಗಲ್ಲ, ಅದುವೇ ಮ್ಯಾಜಿಕ್. ಗುರುಗಳೇ, ಕೆಲವೊಂದು ಬಣ್ಣಗಳಿಗೆ ಇದು ಸರಿ ಇಲ್ಲ, ಇದು ಅಪಶಕುನ, ಇದು ಒಳ್ಳೆ ಕಾರ್ಯಕ್ಕೆ ಈ ಬಣ್ಣವಲ್ಲ ಅನ್ನೋ ಕುಖ್ಯಾತಿ ಇದೆ. ಈಗ ನೋಡಿ, ನೀವು ಶ್ವೇತ ವಸ್ತ್ರಧಾರಿಗಳಾಗಿ ಕಂಗೊಳಿಸ್ತಾ ಇದ್ದೀರಾ, ಒಂದ್ ರೀತಿ ಶುಭಪ್ರದ ಅನುಭವ ಬಿಳಿ ಬಣ್ಣ ನೋಡಿದ್ರೆ. ಆದ್ರೆ ತದ್ವಿರುದ್ಧ ಬಿಳಿ ಕಪ್ಪು. ಸೊ ಕಪ್ಪು ಅಂದ ಕೂಡಲೇ ಅದ್ ಒಂದ್ ರೀತಿಯ ಅಶುಭ ಅನ್ನೋ ಭಾವ ಯಾಕೆ ಬರುತ್ತೆ? ಜೊತೆಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಳ್ಳೋರೆಲ್ಲ ಕಪ್ಪೆ ಹಾಕೊಂಡು ಹೋಗ್ತಾರಲ್ಲ, ಅದು ಯಾಕೆ? ಸೊ ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಉಪಯೋಗಿಸ್ಲಾಗತ್ತೆ. ಈಗ ಎಳ್ಳನ್ನ ಕಟ್ಟುವಾಗ ಕಪ್ಪು ಬಟ್ಟೆ ಉಪಯೋಗಿಸ್ತೀವಿ, ಮತ್ತೆ ಕಪ್ಪು ದಾರ ಕಟ್ಕೊಳ್ತೀವಿ, ದೃಷ್ಟಿ ಹೋಗುತ್ತೆ ಕೈಗೆ ಕಾಲ್ಗೆ. ಆ ರೀತಿಯ ಮಕ್ಕಳಿಗೆ ದೃಷ್ಟಿ ತಾಗದೆ ಇರ್ಲಿ ಅಂತ ಕಪ್ಪು ಚುಕ್ಕೆ ಇಡ್ತೀವಿ. ಹಾ, ಅದು ಕಣ್ಕಪ್ಪು ಕಾಡಿಗೆ. ಇವಾಗೆಲ್ಲ ಬೇರೆ ಬೇರೆ ತರ ಬಂದಿದೆ ಕಲರ್ಸ್ ಎಲ್ಲ ಕಾಡಿಗೆದು. ಆದರೂ ಕಪ್ಪು ಅಂದ್ರೇನೆ ಅದು ಕಾಡಿಗೆನೆ ಕಪ್ಪು ಬಣ್ಣ ಅನ್ನೋ ಒಂದು ಭಾವನೆ. ಈ ಕಪ್ಪಿನ ವಿಚಾರವನ್ನ ತಿಳಿಸಿ. ಕಪ್ಪು ಅನೇಕ ರೀತಿಯಲ್ಲಿ ಅದನ್ನು ನಾವು ವ್ಯಾಖ್ಯಾನ ಮಾಡ್ಬೇಕಾಗತ್ತೆ. ಶನಿ ಮಹಾತ್ಮ ನೀಲಿ ಅಂತ ಆದ್ರೂ ಕೂಡ ಎಳ್ಳು ಯಾಕೆ ನಾವು ಕಪ್ಪಟ್ಟಲ್ಲಿ ಕಟ್ತೀವಿ? ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ನಮ್ಮ ಭಾರತೀಯ ತತ್ವಜ್ಞಾನಿಗಳಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು, ಕಪ್ಪು ಅಂದ್ರೆ ತಮಸ್ಸು ಅಂತ. ತಮಸ್ಸು ಅಂದ್ರೆ ಅಜ್ಞಾನ ಅಂತ. ಯಾವ ವ್ಯಕ್ತಿಗೆ ಬೆಳಕಿನ ಅಗತ್ಯ ಇದೆ ಅವನು ಕಪ್ಪನ್ನು ಕಳ್ಕೋಬೇಕು ಅಂತ ಅದರ ಅರ್ಥ. ಆದರೆ ಎಲ್ಲ ಸರ್ವತ್ರ ಕಪ್ಪು ವರ್ಜ್ಯವ. ಹೆಚ್ಚಾಗಿ
ನವ ವಿವಾಹಿತ ವಧುವಿನ ಕೈಯಲ್ಲಿ ಕಪ್ಪು ಬಳೆ ಇರುತ್ತೆ. ಕರಿಯ ಬಳೆಗಳನ್ನು ಧಾರಣೆ ಮಾಡಬೇಕು, ಇಲ್ಲ ಹಸಿರು ಬಳೆಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ದೃಷ್ಟಿಗೆ ಕಪ್ಪು ದಾರವನ್ನು ಕಟ್ಟಬೇಕು. ಕಪ್ಪು ಅಂದರೆ ಕರ್ಷಯತಿ, ಅದು ಕೃಷ್ಣವರ್ಣ. ಕೃಷ್ಣ ಅಂತಂದ್ರೆ ಕಪ್ಪು ಅಂತ ಅರ್ಥ. ಕೃಷ್ಣ ಕರ್ಷಯತಿ ಇತಿ ಕೃಷ್ಣ, ಆಕರ್ಷಿಸ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು ಕಪ್ಪು ಬಣ್ಣಕ್ಕೆ ಅಂತ ಹೇಳುತ್ತೆ. ನಮ್ಮಲ್ಲಿ ಅದು ಅನುಭವಕ್ಕೆ ಬರಬೇಕು ಅಂತಂದರೆ ಹಿಂದೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಈ ಬಿಸ್ಕೆಟಿನ ಡಬ್ಬಿಗಳು ಬರ್ತಿದ್ವು. ಆ ಬಿಸ್ಕೆಟಿನ ಡಬ್ಬಿಗಳಿಗೆ ಕಪ್ಪು ಬಣ್ಣ ಬೆಳೆದಿರ್ತಿತ್ತು. ಕಪ್ಪು ಬಣ್ಣದ ಡಬ್ಬಿಗಳು ಹಿಂದೆಲ್ಲ ತಗಡಿನ ಡಬ್ಬಿಗಳು ಬರ್ತಿದ್ವಲ್ಲ, ಇಷ್ಟಿಷ್ಟು ಹತ್ರ ಎಣ್ಣೆ ಡಬ್ಬಿ ಟಿನ್ಗಳೆಲ್ಲ ಬರ್ತಿದ್ವಲ್ಲ, ಆ ಥರದ ಡಬ್ಬಿಗಳಲ್ಲಿ ಕಪ್ಪು ಬಣ್ಣದ ಡಬ್ಬಿಗಳು ಬರೋವು. ಯಾಕೆ ಅಂದರೆ ಅದನ್ನು ಬಿಸಿಲಿನಲ್ಲಿ ಇಟ್ಟಾಗ ಬಿಸಿಲಿನ ಶಾಖವನ್ನು ಅತಿ ಹೆಚ್ಚು ಹೀರ್ಕೊಳ್ತಕ್ಕಂಥದ್ದು ಕಪ್ಪು ಬಣ್ಣ. ನಮಗೆಲ್ಲರಿಗೂ ಗೊತ್ತು. ಯಾಕೆಂದರೆ ಬಿಸಿಲಿಗೆ ಹೋದಂಥ ಸಂದರ್ಭ ನಾವೇನಾದ್ರು ಕಪ್ಪು ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ರೆ ಬೆನ್ನು ಹಿಂಗೆ ಕೊಟ್ಬಿಟ್ರೆ ಗೊತ್ತಾಗುತ್ತೆ, ಅನುಭವಕ್ಕೆ ಬರುತ್ತೆ. ಅತಿ ಹೆಚ್ಚು ಬಿಸಿಯನ್ನು ಕಪ್ಪು ಬಣ್ಣ ಹೀರ್ಕೊಳ್ಳುತ್ತೆ. ಅಂದರೆ ಕಪ್ಪು ಬಣ್ಣದ ವಿಶೇಷತೆ ಏನಪ್ಪ ಅಂತಂದರೆ ಅದಕ್ಕೆ ಆಕರ್ಷಿಸುವಂಥ ಶಕ್ತಿ ಇದೆ. ಕಪ್ಪು ಆಕರ್ಷಿಸ್ತದೆ, ಒಳ್ಳೆಯದನ್ನು ಆಕರ್ಷಿಸ್ತದೆ, ಕೆಟ್ಟದ್ದನ್ನು ಆಕರ್ಷಿಸ್ತದೆ. ಎರಡೂ ಆಕರ್ಷಣೆ ಮಾಡುವ ಸಾಮರ್ಥ್ಯ ಕಪ್ಪದ್ದಕ್ಕಿದೆ. ಆದರೆ ಅದರ ಸ್ವಭಾವ ಏನಪ್ಪ ಅಂದ್ರೆ ಕಪ್ಪು ಅಲ್ವಾ, ಹಾಗಾಗಿ ಅದು ಅತಿ ಬೇಗ ನೆಗೆಟಿವನ್ನು ಬೇಗ ಆಕರ್ಷಣೆ ಮಾಡ್ತದೆ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಕಪ್ಪು ತ್ಯಾಜ್ಯ. ಅದಕ್ಕೆ ಮಕ್ಕಳಿಗೆ ಕಪ್ಪು ಬಟ್ಟೆ ಹಾಕ್ಲೇಬೇಕು ಕಡಿಮೆ. ಯಾಕೆ ಅಂತಂದ್ರೆ ದೃಷ್ಟಿ ಬೇಗ ಎಳ್ಕೊಳ್ತದೆ ಅಂತ. ಬಟ್ಟೆಗಳನ್ನು ಹಾಕೋದಿಲ್ಲ. ಕೈಗೆ ದಾರ ಕಟ್ಟೋದಾದ್ರೆ ಮಕ್ಕಳಿಗೆ ಕಪ್ಪು ದಾರ ಕಟ್ತಾರೆ, ಅಥವಾ ಕರಿಯ ಮಣಿಯನ್ನು ಕಟ್ತಾರೆ, ಕುತ್ತಿಗೆಗೆ ಕಪ್ಪು ದಾರವನ್ನು ಹಾಕ್ತಾರೆ, ಹಣೆಗೆ ಕಪ್ಪು ಬೊಟ್ಟನ್ನು ಇಡ್ತಾರೆ. ಬೇಕಾದ ಅಲಂಕಾರ ಮಾಡಿರಲಿ. ಹೆಣ್ಮಕ್ಳಾದ್ರೆ ಎಡಗಡೆ ಕೆನ್ನೆಗೆ ಒಂದು ಹಿಂಗೆ ದೊಡ್ಡ ಕ್ರೌಂಡು, ಗಂಡು ಮಕ್ಕಳಾದ್ರೆ ಬಲಗಡೆ ಕೆನ್ನೆಗೆ ಒಂದು ದೊಡ್ಡ ಕ್ರೌಂಡ್ ಕಪ್ಪು ಬೊಟ್ಟು ಇಡ್ತಾರೆ. ಆ ಮಕ್ಕಳಿಗೆ ಅದು ಮುದ್ದಾಗಿ ಕಾಣಿಸುತ್ತೆ, ತುಂಬ ಲಕ್ಷಣವಾಗೂ ಭಾಳ ಮುದ್ದಾಗಿ ಕಾಣ್ತವೆ. ಆದರೂ ಅದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ದೃಷ್ಟಿ ಇತ್ಯಾದಿಗಳು ಪ್ರತಿಯೊಬ್ಬ ಮನುಷ್ಯನಿಗೂ ನೀವು ನೋಡಿ ಬೇಕಾದರೆ ಒಂದು 500x500 ದೊಡ್ಡ ಅಗಲದ್ದು ಬೇಕಾದ್ರೆ ಒಂದು ಬಿಳಿ ದೊಡ್ಡ ಸ್ಕ್ರೀನ್ ಬಟ್ಟೆ ನೀವು ಹೊರಗೆ ಹಾಕ್ಬಿಡಿ, ಒಣಗಿಸ್ಬಿಡಿ. ಅದ್ರ ಮೇಲೆ ಕೇವಲ ಒಂದು ಅಂಗೈಯಷ್ಟು ಅಗಲದ್ದು ಒಂದು ಕಪ್ಪು ಚುಕ್ಕೆ ಮಾಡಿ, ಜನರ ದೃಷ್ಟಿ 500 ಅಡಿ ದೊಡ್ಡ ಬೇಕಾದ್ರೂ ಬಟ್ಟೆ ಆಗಿರಲಿ ಅದ್ರ ಮೇಲೆ ಬೀಳಲ್ಲ, ಆ ಕಪ್ಪು ಚುಕ್ಕಿಯ ಮೇಲೆ ಫಸ್ಟ್ ಗಮನ ಹೋಗುತ್ತೆ. ಅಂದರೆ ಸ್ವಭಾವ ಕಪ್ಪಿನದೇನಪ್ಪ ಅಂದ್ರೆ ಆಕರ್ಷಣೆ ಮಾಡ್ತಕ್ಕಂಥದ್ದು ಕಪ್ಪಿನ ಒಂದು ಸ್ವಭಾವ. ಆದರೆ ಸ್ವಭಾವತಃ ಅದು ಆಕರ್ಷಣೆ ಮಾಡುವುದರಾಗಿದ್ದರಿಂದ ಅದರ ಜೊತೆಯಲ್ಲಿ ಸೂರ್ಯನ ಬಿಸಿಲಿದ್ದಷ್ಟು ಹೊತ್ತು ಮಾತ್ರವೇ ಅದು ಒಂದು ಪಾಸಿಟಿವ್ ಎನರ್ಜಿಯನ್ನು ಎಳ್ಕೊಳ್ತದೆ. ಸೂರ್ಯನ ಬಿಸಿಲು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ, ಯಾಕೆಂದ್ರೆ 24 ಗಂಟೆ ಸೂರ್ಯನ ಬಿಸಿಲು ಇರಲ್ವಲ್ಲ, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ಹೆಚ್ಚು ಕಡಿಮೆ ಅವನು ಚಂಡಕಿರಣ. ಅದುವರೆಗೆ ಅವನು ಚಂಡಕಿರಣ ಅಲ್ಲ, 10 ಗಂಟೆ ಒಳಗಡೆಗೆ ಅವನು ಬಾಲಸೂರ್ಯ, ಹಾಗಾಗಿ ಅವನಿಗೆ ಚಂಡಕಿರಣ ಅಲ್ಲ. ಮತ್ತೆ ಸಾಯಂಕಾಲ 4 ಗಂಟೆ ನಂತರ ಅವನು ವೃದ್ಧಾರ್ಕ ಆದ್ರ ಮೇಲೂ ಚಂಡಕಿರಣ ಅಲ್ಲ. ಹಾಗಾಗಿ ಆ ಎಲ್ಲ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದರೆ ವಾತಾವರಣದಲ್ಲಿ ಇರಬಹುದಾಗಿರತಕ್ಕಂತಹ ಒಂದು ಋಣಾತ್ಮಕ ಶಕ್ತಿಯನ್ನು, ನೆಗೆಟಿವ್ ಫೋರ್ಸ್ಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸ್ವಭಾವ ಸಹಜವಾಗಿ ಆ ಕಪ್ಪು ಬಣ್ಣಕ್ಕಿದೆ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಕಪ್ಪು ಬಣ್ಣವನ್ನು ತ್ಯಾಜ್ಯ ಅಂತ ಹೇಳಿರ್ತಕ್ಕಂಥದ್ದು. ಹಾಗಂತ ಹೇಳ್ಕೊಂಡು ಕೆಲವರಿಗೆ ಕಪ್ಪು ಬಣ್ಣವೇ ಶ್ರೇಷ್ಠ. ಈಗ ಉದಾಹರಣೆಗೆ ನಾವು ಶಿವನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಲಿಗೆ ಒಂದು ವಿಶೇಷತೆಯನ್ನು ಹೇಳ್ತಾರೆ. ಕಪ್ಪು ಬಣ್ಣದ ಹಸುವಿನ ಹಾಲನ್ನು ಶಿವನಿಗೆ ಅಭಿಷೇಕಕ್ಕೆ ಬಳಸುವುದು ಸರ್ವಶ್ರೇಷ್ಠ. ವೃಷಭ, ಶಿವನ ಹೆಸರಿನಲ್ಲಿ ಹಿಂದೆಲ್ಲ ಬಸವನ ಬಿಡೋದು ಅಂತ ಮಾಡ್ತಿದ್ರು. ಎತ್ತುಗಳನ್ನು ವೃಷೋತ್ಸರ್ಗ ಅಂತ ಕೂಡ, ಅಲ್ಲಿ ಬಿಳಿಯ ಎತ್ತು ಹೇಳುತ್ತೆ. ಎತ್ತಿನ ವಿಷಯ ಬಂದಾಗ ಬಿಳಿ ಎತ್ತು, ಹಸುವಿನ ವಿಷಯ ಬಂದಾಗ ಕರಿಯ ಹಸು. ಕಪ್ಪು ಹಸುವಿನ ಹಾಲು ಕಾಲಭೈರವ ಕಪ್ಪು ನಾಯಿ ಅಲ್ವಾ. ಕಪ್ಪು ಎಲ್ಲ ಸರ್ವತ್ರ ಅಲ್ಲ, ಇಲ್ಲಿ ವಿಶೇಷ ಆಕಳದ ಹಾಲಿನಲ್ಲಿ ಕಪ್ಪು ಹಸುವಿನ ಹಾಲು ಯಾಕೆ ಅಷ್ಟು ಶ್ರೇಷ್ಠ ಅಂತಂದರೆ ಮತ್ತೆ ಯಥಾ ಪ್ರಕಾರ ಅದೇನೆ, ಸೂರ್ಯನ ಕಿರಣಗಳಲ್ಲಿ ಇರ್ತಕ್ಕಂತಹ ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ಹೀರುವ ಸಾಮರ್ಥ್ಯ ಡುಬ್ಬದ ಹಿಂಭಾಗದಲ್ಲಿ ಸುಳಿ ಇರ್ತಕ್ಕಂತಹ ಭಾರತೀಯ ತಳಿಯ ಹಸುಗಳಿಗೆ ಆ ಭಾಗದಲ್ಲಿರುವ ಸೂರ್ಯನಾಡಿ ಸೂರ್ಯನ ಬಿಸಿಲಿನಲ್ಲಿರ್ತಕ್ಕಂಥ ಸ್ವರ್ಣಾಂಶಗಳನ್ನು ಹೀರ್ಕೊಂಡು ಹಾಲಿನಲ್ಲಿ ತುಂಬಿ ಕೊಡುತ್ತೆ. ಅದನ್ನು ನಾವು ಆ ಒಂದು ನಿರ್ಗುಣಾತ್ಮಕ ಶಿವಲಿಂಗದ ಮೇಲೆ ಅದನ್ನು ಅಭಿಷೇಕ ಮಾಡಿದಾಗ ಅದರ ಒಳಗಡೆ ನಡೀತಕ್ಕಂಥ ಶಕ್ತಿ ಸಂವಹನ ಕ್ರಿಯೆಯಿಂದಾಗಿ ಆ ಹಾಲು ಅಭಿಮಂತ್ರಿತವಾಗುತ್ತೆ. ಮತ್ತು ಕಪ್ಪು ಹಸುವಿನ ಹಾಲಾಗಿರೋದ್ರಿಂದ ಅದರಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಇಲ್ಲಿ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿದಾಗ ಅಲ್ಲಿಯ ಸಂವಹನದ ಶಕ್ತಿ ಅದರಲ್ಲಿ
ವರ್ಗಾವಣೆ ಆಗುತ್ತೆ. ಮತ್ತು ಮಂತ್ರಪೂರ್ವಕವಾಗಿ ಹೇಳಿದಾಗ ತಾಂತ್ರಿಕವಾಗಿ ಹಾಲು ಅಭಿಮಂತ್ರಿತವಾದ ತೀರ್ಥವಾಗುತ್ತೆ. ಅದನ್ನು ಪ್ರಾಶನ ಮಾಡೋದ್ರಿಂದ ಔಷಧೀಯ ಗುಣಗಳು ಬರುತ್ತೆ. ಇದೆಲ್ಲ ಅದರಲ್ಲಿ ಹಿಂದೆ ಇರತಕ್ಕಂಥ ವಿಚಾರ. ಒಟ್ಟಾರೆ ಕಪ್ಪು ಬಣ್ಣ ಅಂತ ಅಂದು ಕೂಡಲೇ ಮೈನಸ್ ಅಲ್ಲ. ಅನೇಕ ಸಂಸ್ಕೃತಿಗಳಲ್ಲಿ ಕಪ್ಪು ಸರ್ವಶ್ರೇಷ್ಠ. ಇನ್ನೊಂದು ಏನು ಅಂತಂದ್ರೆ ಕಪ್ಪು ಮೃತ್ಯು ಸೂಚಕ ಅಂತಲೂ ಹೇಳುತ್ತೆ. ಕಪ್ಪು ಬಣ್ಣವನ್ನ ಈಗ ಅನೇಕ ಕಡೆಗಳಲ್ಲಿ ಶೋಕ ಸಭೆಗಳಲ್ಲೆಲ್ಲ ಕಪ್ಪು ಬಣ್ಣ ಧಾರಣೆ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡುವಾಗ ಕಪ್ಪು ಪಟ್ಟಿಗಳನ್ನು, ಕಪ್ಪು ಶೋಕದ ಸಂಕೇತ ಅಂತ. ಮತ್ತೆ ಕಪ್ಪು ಕಾರ್ಗಳು ಬಹಳ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ನಾವ್ ಅದನ್ನ ಸೈಂಟಿಫಿಕಲಿ ಯೋಚನೆ ಮಾಡಿದ್ರೆ ರಾತ್ರಿ ಹೊತ್ತು ಕಾರ್ ಕಾಣಿಸೋದಿಲ್ಲ ಅಂತ ಹೇಳಿ. ಆಯ್ತಾ, ಕಾರ್ ಕಾಣಿಸೋದಿಲ್ಲ ಸರಿ, ಹೆಡ್ಲೈಟು ಟೈಲ್ ಲ್ಯಾಂಪು ಕಾಣೋದಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಅಲ್ವಾ? ಹಾಗಾಗಿ ಎಲ್ಲ ಸಂದರ್ಭ ಅದನ್ನು ನಾವು ತಗೊಳ್ಳೋದು ಬೇಡ. ಒಟ್ಟಾರೆ ಇಷ್ಟೇ, ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳನ್ನ ಹೀರುವ ಸಾಮರ್ಥ್ಯ ಕಪ್ಪು ಬಣ್ಣಕ್ಕಿದೆ. ಮತ್ತು ಯಾರಿಗೆ ಆ ಒಂದು ಋಣಾತ್ಮಕ ಅಂಶಗಳನ್ನ ಮೀರಿ ನಿಲ್ಲುವಂತಹ ಸಾಮರ್ಥ್ಯ ಯಾವ ನಕ್ಷತ್ರದವರಿಗಿರುತ್ತೆ, ಫಾರ್ ಎಕ್ಸಾಂಪಲ್ ಶ್ರವಣ, ಧನಿಷ್ಠ, ಶತಭಿಷ, ಈ 3 ನಕ್ಷತ್ರದವರಿಗೆ, ವಿಶೇಷವಾಗಿ ಈ 3 ನಕ್ಷತ್ರದವರು ಶ್ರವಣ, ಧನಿಷ್ಠ, ಶತಭಿಷ, ಈ 3 ನಕ್ಷತ್ರದವರಿಗೆ ಆ ಕಪ್ಪಿನಲ್ಲಿ ಇರ್ತಕ್ಕಂತಹ ಆ ಋಣಾತ್ಮಕ ಅಂಶಗಳನ್ನು ಮೀರಿ ನಿಲ್ಲುವಂತಹ ಕೆಚ್ಚು ಸಹಜವಾಗಿ ಆ ನಕ್ಷತ್ರದವರಿಗೆ ಇರುತ್ತೆ. ಹಾಗಾಗಿ ಅವರುಗಳಿಗೆ ಕಪ್ಪು ಬಣ್ಣ ಬಹಳ ಶ್ರೇಷ್ಠ. ಅವರು ಕಪ್ಪು ಬಣ್ಣವನ್ನು ಯೂಸ್ ಮಾಡೋದು ತುಂಬ ವಿಶೇಷ. ಮತ್ತೆ ಸರ್ವತ್ರ ಅವರಿಗೆ ಅದು ಅನುಕೂಲಕರವಾಗಿರ್ತಕ್ಕಂಥದ್ದನ್ನೇ ಕೊಡುತ್ತೆ. ಹಾಗಂತ ಹೇಳ್ಕೊಂಡು ಪುಷ್ಯ ನಕ್ಷತ್ರದವರು, ಪುನರ್ವಸು ನಕ್ಷತ್ರದವರೆಲ್ಲ ಕಪ್ಪು ಬಣ್ಣವನ್ನು ಬಳಸಿದ್ರೆ ಪೆಟ್ಟುಗಳು ಬೀಳ್ತವೆ, ಕೈಕಾಲು ಮುರ್ಕೊಂಡಿರ್ತಕ್ಕಂಥ ಲಕ್ಷಣಗಳನ್ನು ಕೂಡ ಕೆಲವರಿಗೆ ಕಾಣ್ತೇವೆ. ಹಾಗೆ ಅದನ್ನೆಲ್ಲ ಒಂಚೂರು ಅಧ್ಯಯನ ಮಾಡಬೇಕಾಗತ್ತೆ. ಕಪ್ಪು ಅನೇಕ ಕಡೆಗಳಲ್ಲಿ ಶೋಕದ ಸಂಕೇತ, ದುಃಖದ ಸಂಕೇತ, ಅಜ್ಞಾನದ ಸಂಕೇತ, ಕತ್ತಲಿನ ಸಂಕೇತ, ಹೀಗೆಲ್ಲ ಹೇಳುತ್ತೆ. ಅವರವರ ಪರಿಸ್ಥಿತಿಗೆ ತಕ್ಕಂತೆ ದೃಷ್ಟಿಗೋಸ್ಕರವಾಗಿ ಕಪ್ಪು ಬಟ್ಟೆಗಳನ್ನು ಧಾರಣೆ ಮಾಡ್ಬೋದು. ಈಗ ಅಯ್ಯಪ್ಪ ಸ್ವಾಮಿ ವಿಚಾರ ಹೇಳಿದ್ರಿ ನೀವು. ಹೌದು, ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ಬರೀ ಕಪ್ಪು ಒಂದನ್ನೇ ಧಾರಣೆ ಮಾಡ್ತಾರ? ಇಲ್ಲ. ಈಗ ಅದರಲ್ಲಿ ಕೆಂಪು, ನೀಲಿ ಎಲ್ಲ ಧಾರಣೆ ಮಾಡೋರು ಬಂದಿದ್ದಾರೆ. ಒಂದು ಕಾಲದಲ್ಲಿ ಕಪ್ಪು ಬಟ್ಟೆ ಹೆಚ್ಚಾಗಿ ಯಾಕಿತ್ತು ಅಂತಂದ್ರೆ, ವಾಸ್ತವಾಂಶ ಅಯ್ಯಪ್ಪ ಸ್ವಾಮಿ ಅಂತಕ್ಕಂಥ ಆ ದೇವತಾ ರೂಪದ ಆರಾಧನೆ ಏನಿದೆಯಲ್ಲ, ಅದು ಆ ಪ್ರಾಂತ್ಯದಲ್ಲಿ ಈಗ ಇತ್ತೀಚೆಗೆ ಎಲ್ಲ ಕಡೆಯಲ್ಲೂ ಅದೊಂದು ವ್ರತ ರೂಪದಲ್ಲಿ ಬಂದಿದೆ. ಒಳ್ಳೇದಕ್ಕೋಸ್ಕರವಾಗಿ ಬಂದಿದೆ, ಒಳ್ಳೇದಕ್ಕೋಸ್ಕರವಾಗಿ ಜನ ಆಚರಣೆ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಮಾತಲ್ಲ ನಮ್ಮದು. ಮೂಲ ಹುಡುಕಿದಾಗ ಆ ಪ್ರಾಂತ್ಯದ ಆದಿವಾಸಿಗಳು, ಕಾಡಿನ ಜನರ ಆರಾಧ್ಯ ದೇವತೆ ಆಗಿದ್ದಂಥವನು ಅವನು ಮಣಿಕಂಠ. ಆ ಭಾಗದಲ್ಲಿದ್ದಂಥ ಒಬ್ಬ ರಾಜಕುಮಾರ. ಅದು ಮೋಹಿನಿ ಮತ್ತು ಶಿವರ ಸಮ್ಮಿಲನದಿಂದ ಹುಟ್ಟಿದಂತಹ ಒಂದು ಶಿವ ಹರಿಹರ ಸುತ ಅಂತ ಕೂಡ ಹೇಳ್ತಾರಲ್ಲ. ಹೀಗೆ ಅದರ ಬಗ್ಗೆ ಜಾನಪದಾತ್ಮಕವಾಗಿರ್ತಕ್ಕಂಥ ಅನೇಕ ಕಥೆಗಳಿದ್ದಾವೆ. ಅದು ವಾಸ್ತವಾಂಶ, ಅದ್ರ ಕಥೆ ಬೇರೆ, ಅದು ನಮಗೆ ಬೇಡದೇ ಇರೋ ವಿಷಯ. ಒಟ್ಟು ಕಪ್ಪು ಬಣ್ಣ ತಾನೇ ನಮ್ಗೆ ಈಗ ಇಂಪಾರ್ಟೆಂಟ್. ಹಾಗಾಗಿ ಅಂದರೆ ಕಾಡು ಜನರು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಆ ಕಾಲದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಕಾಡಿನ ಜನರಿಗೆ ಆ ಕಲ್ಲರು, ಬಟ್ಟೆಗಳು ಇತ್ಯಾದಿಗಳ ಬಗ್ಗೆ ಅಷ್ಟಾಗಿ ಇರ್ತಿರ್ಲಿಲ್ಲ. ಮತ್ತು ಅವರು ಸಿಕ್ಕಿದ್ರಲ್ಲಿ ಅವರು ಬಟ್ಟೆಗಳನ್ನು ಧಾರಣೆ ಮಾಡ್ಕೊಂಡಿರ್ತಿದ್ರಲ್ಲ. ಮತ್ತು ನಾವು ನೋಡ್ತೇವೆ ಎಲ್ಲ ಕಡೆ ಹೆಚ್ಚಾಗಿ ಕೃಷ್ಣ ಮೃಗದ ಚರ್ಮಗಳನ್ನು ಧಾರಣೆ ಮಾಡುವಂಥ ಕ್ರಮ ಇತ್ತು. ಕೃಷ್ಣ ಮೃಗದ ಚರ್ಮ ಕಪ್ಪು. ಹಾಗಾಗಿ ಆ ಒಂದು ಕಪ್ಪು ಬಟ್ಟೆಯಿಂದ ಆರಾಧನೆ ಮಾಡ್ತಕ್ಕಂಥದ್ದು, ಅದಕ್ಕೊಂದು ವೇದಾಂತದ ಹಿನ್ನೆಲೆ ಬಂತು ಆನಂತರ. ಯಾಕೆಂದರೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಅಥವಾ ಕಪ್ಪು ವರ್ಣದ, ಕೃಷ್ಣವರ್ಣದ ಜಿಂಕೆಯ ಚರ್ಮಗಳನ್ನು ಧಾರಣೆ ಮಾಡಿದವರು ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ ಇತ್ಯಾದಿಗಳೆಲ್ಲ. ಹಾಗಾಗಿ ಆ ಒಂದು ಬ್ರಹ್ಮಚರ್ಯ ಪಾಲನೆ ಅಂತಕ್ಕಂಥದ್ದೇ ಅಯ್ಯಪ್ಪನ ವ್ರತದ ಪ್ರಧಾನ ಅಂಶ ಆಗಿರೋದ್ರಿಂದ ಕಪ್ಪು ಬಣ್ಣದ ಬಟ್ಟೆಗಳನ್ನು ಕೂಡ ಧಾರಣೆ ಮಾಡಬೇಕು ಅಂತ ಬಂತು. ಅದೊಂದು ಕಟ್ಟುಪಾಡು, ಅದನ್ನು ಅನುಸರಣೆ ಮಾಡಿದ್ರು ಎಷ್ಟೋ ಜನ ಜೀವನದಲ್ಲಿ ಉದ್ಧಾರ ಆದರು. ಹಾಗಾಗಿ ಒಳ್ಳೆಯ ಉದ್ದೇಶದಿಂದ ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಒಳ್ಳೆಯದೇ. ನೆಗೆಟಿವಿಟಿನ ಸಿಕ್ಕಾಪಟ್ಟೆ ಆಕರ್ಷಿಸುತ್ತೆ. ಆ ಅಂಶವನ್ನ ಆಕರ್ಷಿಸೋದ್ರಿಂದ ನೀವು ಸ್ವಲ್ಪ ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಇರೋರಾದ್ರೆ ಇನ್ನು ಹೆಚ್ಚು ಪ್ರಚೋದನೆ ಸಿಕ್ಕತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸೂರ್ಯನ ಬಿಸಿಲು ಇರ್ತಕ್ಕಂಥದ್ದು, ಚಂಡಕಿರಣ ಇರ್ತಕ್ಕಂಥದ್ದು 10ರಿಂದ 4ರವರೆಗೆ ಮಾತ್ರ. ಎಷ್ಟು ಗಂಟೆ ಟೈಮ್ ಆಯ್ತು ಅಲ್ಲಿಗೆ? 6 ಗಂಟೆ ಟೈಮ್ ಆಯ್ತು. ಇನ್ನು ದಿವಸದ 18 ಗಂಟೆಗಳ ಕಾಲವೂ ಅದಕ್ಕೆ ಆಕರ್ಷಣೆ ಆಗ್ತಕ್ಕಂಥದ್ದು ನೆಗೆಟಿವಿಟಿಯೇ ಹೊರತು ಪಾಸಿಟಿವಿಟಿ ಅಲ್ಲ. ಸೊ ಕಪ್ಪು ಬಣ್ಣದ ವಸ್ತ್ರಗಳನ್ನ ಹಾಕೋದು ಸ್ವಲ್ಪ ಕಮ್ಮಿ ಮಾಡೋಣ, ಗುರುಗಳ ಮಾತನ್ನ ಕಿವಿಗೆ ಹಾಕೊಳ್ಳೋಣ.
ಗುರುಗಳೇ, ಇವತ್ತು ತಾವು ಹೇಳ್ತಾ ಇದ್ರಿ ಗುರುವಾರ ಆಗಿರೋದ್ರಿಂದ ಸ್ವಾಮಿ ಸಮರ್ಥರು ಎಷ್ಟು ಅದ್ಭುತ ವಿಭೂತಿ ಪುರುಷರಾಗಿದ್ರು ಅಂತ ಮಾತುಕತೆ ಮುಂದುವರಿಸೋಣ. ಜೊತೆಗೆ ದೋಷ ಪರಿಹಾರವನ್ನ ಕೂಡ ತಿಳಿಸಿ ಗುರುಗಳು. ಸ್ವಾಮಿ ಸಮರ್ಥರು ಒಂದು ಅಲ್ಲಿರ್ತಕ್ಕಂಥ ಅವರ ಚರಿತ್ರೆಯ ಅನುಗುಣವಾಗಿ ಅಥವಾ ಅದರ ಅನುಸಾರವಾಗಿ ನೋಡಿದಾಗ ನಾವು ಗಾಣಗಾಪುರದ ಚರಿತ್ರೆಯಲ್ಲಿ ನೋಡಿದ್ವಿ. ಶ್ರೀಪಾದ ಶ್ರೀವಲ್ಲಭರ ನಂತರ ನರಸಿಂಹ ಸರಸ್ವತಿಗಳಾಗಿದ್ದು ಅವರು ಗಾಣಗಾಪುರದಲ್ಲಿ ತಮ್ಮ ನಿರ್ಗುಣ ಪಾದುಕೆಗಳನ್ನು ಇಟ್ಬಿಟ್ಟು ಶ್ರೀಶೈಲಕ್ಕೆ ಹೋಗ್ತೇನೆ ಅಂತ ಹೇಳಿ ಕದಳಿ ವನದ ಮುಖಾಂತರ ಗಾಣಗಾಪುರದಿಂದ ಶ್ರೀಶೈಲಕ್ಕೆ ಹೋಗುವಾಗ ಕದಳಿ ವನದ ಮುಖಾಂತರ ಹೋಗ್ತಾ ಅಲ್ಲಿ ಅವರು ಸಮಾಧಿಯನ್ನು ಮಹಾಸಮಾಧಿಯನ್ನು ಹೊಂದಿದರು ಅಂತ ಹೇಳಿ ಬರ್ತದೆ. ಅವರು ಹುಟ್ಟಿದ ಎಷ್ಟನೇ ಇಸ್ವಿಲಿ ಅಂತಂದ್ರೆ ಒಂದು ಅಂದಾಜಿನ ಪ್ರಕಾರ 1275ನೇ ಇಸವಿಯ ಚೈತ್ರ ಮಾಸದ ದಿನ, ಚೈತ್ರ ಮಾಸ ಶುಕ್ಲ ಪಕ್ಷ ಪೌರ್ಣಿಮೆಯ ದಿನ ಅವತ್ತು ಅವರ ಜನನ ಆಯಿತು ಅಂತ ಬರುತ್ತೆ ನರಸಿಂಹ ಸರಸ್ವತಿಗಳು. ಆ ನಂತರ ಅವರ ಅವತಾರ ಸಂದರ್ಭದ ಅಂದರೆ ದತ್ತಾತ್ರೇಯರ 3ನೇ ಅವತಾರ, ದತ್ತಾತ್ರೇಯರ ಮೊದಲು, 2ನೇ ಶ್ರೀಪಾದ ಶ್ರೀವಲ್ಲಭರು, 3ನೇ ನರಸಿಂಹ ಸರಸ್ವತಿಗಳು. ಆ ನಂತರ ಅಂಶರೂಪಿಯಾಗಿ ಅನೇಕ ಕಡೆಗಳಲ್ಲಿ ತಮ್ಮ ಒಂದು ರೂಪದಿಂದ ಅವತಾರವನ್ನು ಮಾಡಿರ್ತಕ್ಕಂಥದ್ದು ದತ್ತಾತ್ರೇಯರ ವಿಶೇಷತೆ. ಹಾಗೆ ಅಲ್ಲಿಂದ ಹೊರಟಿರ್ತಕ್ಕಂಥ ನರಸಿಂಹ ಸರಸ್ವತಿ ಯತಿಗಳು ಹೋಗಿ ನೇರವಾಗಿ ಕದಳೀವನದಲ್ಲಿ ಮಹಾಸಮಾಧಿಯನ್ನು ಹೊಂದಿದರು. ಅನೇಕ ದಿನಗಳ ಕಾಲ ಇರುವೆಗಳು, ಗೆದ್ದಲುಗಳು ಎಲ್ಲ ಗೂಡುಗಳನ್ನು ಕಟ್ಟಿ 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 ಎತ್ತರದ ಒಂದು ಹುತ್ತ ಬೆಳೀತು. ಒಂದು ಸ್ವಲ್ಪ ದಿವಸದ ನಂತರ, ಅಂದರೆ ಸ್ವಲ್ಪ ದಿನ ಅಂತಂದರೆ ಸ್ವಲ್ಪ ದಿನ ಅಲ್ಲ, ಹೆಚ್ಚು ಕಡಿಮೆ ಒಂದು 500 ವರ್ಷಗಳ ನಂತರ ಆ ಹುತ್ತದ ಪಕ್ಕದಲ್ಲಿ ಇದ್ದಂಥ ಒಂದು ಮರವನ್ನು ಕಡಿಯೋ ಸಂದರ್ಭ, ಒಬ್ಬ ಮರ ಕಡಿಯೋನು, ಕಟ್ಟಿಗೆ ಮಾರುವವನು ಕಡಿಯುವಾಗ ಕೈ ತಪ್ಪಿ ಕೊಡಲಿ ಕೆಳಗೆ ಬಿದ್ದೋಗುತ್ತೆ. ಕೆಳಗೆ ಬಿದ್ದಂಥ ಕೊಡಲಿ ಆ ಹುತ್ತದ ಮೇಲೆ ಬೀಳುತ್ತೆ. ಹುತ್ತದ ಮೇಲೆ ಬಿದ್ದ ಕೊಡಲಿನ ಎತ್ಕೊಳ್ಳೋದಕ್ಕೆ ಬಂದು ತೆಕ್ಕೊಳ್ತಾನೆ, ತೆಗೆದು ನೋಡ್ತಾನೆ, ಕೊಡಲಿ ಮೇಲೆ ರಕ್ತದ ಕಲೆ ಇರುತ್ತೆ. ಅಯ್ಯೋ ಏನೋ ಆಯ್ತಲ್ಲ ಅಂತ ಅಂದ್ಕೊಂಡು ಅಲ್ಲೆಲ್ಲ ಬಿಡಿಸಿ ಎಲ್ಲ ಮಾಡಿ ನೋಡೋ ಅಷ್ಟೊತ್ತಿಗೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಇವರು. ಅದ್ರೊಳಗಡೆ ಕೂತಾರೆ, ಕಂಗಾಲಾಗ್ಬಿಡ್ತಾನೆ ಇವನು. ಅಯ್ಯೋಯ್ಯೋ ಏನು ಕೊಡಲಿ ಕೆಳಗಡೆ ಬಿತ್ತು ಅಂತ ಹೇಳ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಯಾರು ಎದ್ದು ನಿಲ್ತಾ ಇದ್ದಾರಲ್ಲ, ಹಣೆ ಮೇಲೆ ಗಾಯ ಆಗ್ಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡು ತಕ್ಷಣ ಹುತ್ತದಲ್ಲೇ ಬದಿಯಲ್ಲಿದ್ದಂಥ ಮಣ್ಣನ್ನು ತೆಗೆದು ಹಿಂಗೆ ಒರೆಸ್ಕೋತಾರೆ ಅವರು. ಗಾಯ ಮಾಯ ಆಗ್ಬಿಡುತ್ತೆ, ಕುಡ್ಕೊಂಡ್ಬಿಡುತ್ತೆ, ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾನು ಸಮಾಧಿಲಿದ್ದೆ, ಕಾಲದ ಪ್ರೇರಣೆ ಆಯಿತು, ನಿನ್ನ ಮೂಲಕ ಕಾಲ ನನ್ನನ್ನು ಪ್ರೇರೇಪಿಸ್ತಾ ಇದೆ, ನಾನು ನನ್ನ ಕೆಲಸ ಮಾಡೋದು ಬಾಕಿ ಉಳಿಸ್ಕೊಂಡಿದ್ದೀನಲ್ಲ ಅದಷ್ಟು ಮುಗಿಸೋಕೆ ಹೊರಟೋಗ್ತೀನಿ ಅಂತ ಹೊರಟೋಗ್ತಾರೆ. ಆನಂತರ ಅಲ್ಲಿಂದ ಹೊರಟು ಕಾಶಿ, ಆನಂತರ ಕಲ್ಕತ್ತಕ್ಕೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಕಲ್ಕತ್ತಾದಲ್ಲಿ, ಬಂಗಾಳದಲ್ಲಿ ರಾಮಕೃಷ್ಣ ಪರಮಹಂಸರು ಇರ್ತಾರೆ. ಇಲ್ಲೆಲ್ಲ ಓಡಾಡಿಕೊಂಡು ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಬೇರೆ ಬೇರೆ ಎಲ್ಲ ಓಡಾಡ್ತಾ ಶ್ರೀಶೈಲಾದಿಗಳನ್ನು ಓಡಾಡ್ತಾ ವಾಪಸ್ ಬಂದು ಅಕ್ಕಲಕೋಟದಲ್ಲಿ ನೆಲೆ ನಿಲ್ತಾರೆ. 1275ನೇ ಇಸ್ವಿ ಕ್ರಿಸ್ತ ಶಕದಲ್ಲಿ ಹುಟ್ಟಿದಂಥ ಅವರು ಕ್ರಿಸ್ತ ಶಕ 1874ರಲ್ಲಿ ದೇಹತ್ಯಾಗ ಮಾಡ್ತಾರೆ ಅಥವಾ ಮಹಾಸಮಾಧಿಗೆ ಹೋಗ್ತಾರೆ ಪುನಃ. ಅವ್ರದ್ದು ಒಂದು ಮಾತು ಏನಪ್ಪ ಅಂತಂದರೆ, ನಾನಿದ್ದೇನೆ, ನಿನ್ನ ಕೆಲಸ ನೀನು ಮಾಡು, ಮುಂದಿನ ನಾನು ನೋಡ್ಕೊಳ್ತೇನೆ ಅಂತ ಅವ್ರದ್ದು ಧ್ಯೇಯವಾಕ್ಯ ಅದು. ನೀನು ನನ್ನನ್ನು ನಂಬ್ತೀಯಪ್ಪ, ನಂಬು, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಉಳಿದನ್ನು ನಾನು ನೋಡ್ಕೊಳ್ತೇನೆ, ನಿನ್ನ ನಂಬಿಕೆಯನ್ನು ನನ್ನ ಮೇಲೆ ಇಡು ಅಂತ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಸ್ವಾಮಿ ಸಮರ್ಥರ ಸಮಾಧಿ ಅಂತಕ್ಕಂಥದ್ದು ಇವತ್ತೂ ಕೂಡ ಅಕ್ಕಲಕೋಟದಲ್ಲಿದೆ. ಈಗ ಸುಮಾರು 6-7 ವರ್ಷದ ಹಿಂದೆ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೇನೆ. ಅವರು ಜೀವಿತಾವಧಿಯ ಕಾಲದಲ್ಲಿ ಒಂದು ಘಟನೆ ಹೇಳಬೇಕು. ಏನಪ್ಪ ಅವ್ರ ಜೀವಿತಾವಧಿಯ ಕಾಲದಲ್ಲಿ ಅಂತಂದ್ರೆ, ಒಬ್ಬ ರಾಜ ಬರ್ತಾನೆ. ರಾಜ ಬಂದು ಅವರು ನೋಡ್ಬೇಕು, ಆ ಸಂಸ್ಥಾನ ಅಲ್ಲೇ ಹತ್ತಿರದ ಸಂಸ್ಥಾನದವನು, ಅವನಿಗೆ ವಿಷಯ ಗೊತ್ತಿರುತ್ತೆ. ದರ್ಶನವಾಗಿ ಬಂದು ಅವನು ಅವ್ರ ದರ್ಶನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮರನ್ನ ದರ್ಶನ ಮಾಡೋಕೆ ಯಾವಾಗಲೇ ಹೋಗೋದಿದ್ರು ದೊಡ್ಡಸ್ತಿಗೆ ಪ್ರದರ್ಶನ ಮಾಡಬಾರ್ದು. ಅವನು ಆನೆ ಮೇಲೆ ಹೋಗಿ ಅವ್ರ ಮುಂದ್ಗಡೆ ಇಳಿದ್ಬಿಟ್ಟು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಕೊಂಡ್ರೆ ಫಾಟ್ ಅಂತ ಕಪಾಳಕ್ಕೆ ಹೊಡೆದ್ಬಿಟ್ಟು ಹೇಳ್ತಾರೆ, ನೀನು ನಮಸ್ಕಾರ ಮಾಡೋದಕ್ಕೆ ನೀನು ಬಂದು ಹಾಗೆ ನಿಂತಿದ್ರೆ ಪ್ರಶ್ನೆ ಬೇರೆ ಆಗಿತ್ತು, ರಾಜ ನಾನು ಅಂತ. ನನ್ನ ಕಾಲು ಹಿಡ್ಕೊಂಡು ನನ್ನ ಕಾಲಿಗೆ ಬೀಳಕ್ಕಾಗಿ ಬರ್ಬೇಕಿತ್ತು, ನಿಂಗೆ ಆನೆ ಮೇಲೆ ಬರ್ಬೇಕೇನಯ್ಯ ಅಂತಾರೆ. ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂದರೆ, ಸತ್ಪುರುಷರನ್ನ, ಸಿದ್ಧರನ್ನ ದರ್ಶನ ಮಾಡೋ ಸಂದರ್ಭದಲ್ಲಿ ನಾವು ನತಮಸ್ತಕರಾಗಿ ಹೋಗ್ಬೇಕೆ ಹೊರತುನು ಗತ ವಿವೇಕರಾಗಿ ಹೋಗಬಾರ್ದು. ಬಹಳ ಮುಖ್ಯ ಅದು. ಹಾಗೆ ಅಲ್ಲಿ ಹೋಗಿ ನಾವು ಏನೇನು ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬಹುದು ಅಂತಂದರೆ, ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ.
ಬೌದ್ಧಿಕ ಮತ್ತು ಮಾನಸಿಕವಾಗಿರತಕ್ಕಂಥ ಅನಾರೋಗ್ಯ ಇರತಕ್ಕಂಥವರಿಗೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥವರಿಗೆ ಮುಖ್ಯವಾಗಿ ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡಿ ಬಂದರೆ ಆ ವಿಚಾರಕ್ಕೆ ಸಂಬಂಧಪಟ್ಟು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟು ಇರಬಹುದಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರವೂ ಆಗ್ತದೆ, ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಮತ್ತು ಚಾರಿತ್ರಿಕವಾಗಿರ್ತಕ್ಕಂಥ ಹಿನ್ನೆಲೆ ಇರುವಂಥ ಮಹಾನ್ ಕ್ಷೇತ್ರ ಅದು. ಹಾಗಾಗಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಸಿದ್ಧಪುರುಷರು, ಸ್ವಾಮಿ ಸಮರ್ಥರು ಅಲ್ಲಿ ಹೋಗಿ ಯಾರಾದರೂ ಸರಿ ಭಕ್ತರು ಶ್ರದ್ಧೆಯಿಂದ ಹೋಗಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನೇಕ ರೀತಿಯ ಸಮಸ್ಯೆಗಳು, ಭೂತ ಪ್ರೇತಾದಿ ಪಿಶಾಚ ಬಾಧೆಗಳಿದ್ದಂಥವರು ಅಲ್ಲಿ ಹೋಗಿ ಹುಷಾರಾಗಿ ಬಂದವರು ಇದ್ದಾರೆ. ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥತೆ ಇದ್ದಂಥವರು ಕೂಡ, ಬರೀ ಇದೊಂದೇ ಅಲ್ಲ, ಬೌದ್ಧಿಕವಾಗಿ ಮಾನಸಿಕವಾಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಷ್ಟೇ ಅಲ್ಲ, ತೀವ್ರತರವಾಗಿರ್ತಕ್ಕಂಥ ಮಾನಸಿಕ ರೋಗಗಳಿದ್ದವರು ಕೂಡ ಅಲ್ಲಿ ಹೋಗಿ ಹುಷಾರಾಗಿ ಬಂದವರು ಇದ್ದಾರೆ. ಭೂತ ಪ್ರೇತಾದಿ ಪೀಡೆಗಳಿದ್ದಂಥವ್ರು ಹೋಗಿ ಹುಷಾರಾಗಿ ಬಂದವರು ಇದ್ದಾರೆ. ಎಲ್ಲ ರೀತಿಯ ದೋಷಗಳು ಕೂಡ ಪರಿಹಾರ ಆಗುವುದರ ಜೊತೆಯಲ್ಲಿ ಆಧ್ಯಾತ್ಮಿಕವಾದ ಪ್ರಗತಿ, ಅನುಷ್ಠಾನಾದಿಗಳನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಹೆಚ್ಚಾಗೋದು, ಭಗವತ್ ಶಕ್ತಿಯಲ್ಲಿ, ಭಗವತ್ ಚಿಂತನೆಯಲ್ಲಿ ಶ್ರದ್ಧೆ ಆಸಕ್ತಿಗಳು ಬರ್ತಕ್ಕಂಥದ್ದು, ಅಥವಾ ಅದಕ್ಕೆ ಇರಬಹುದಾಗಿರ್ತಕ್ಕಂಥ ಅಡೆತಡೆಗಳನ್ನು ದೂರ ಮಾಡ್ತಕ್ಕಂಥ ಎಲ್ಲ ರೀತಿಯ ಶಕ್ತಿ ಅಥವಾ ಈ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದೋಷಗಳಿಗೆ ಪರಿಹಾರ ಅಕ್ಕಲಕೋಟದಲ್ಲಿರ್ತಕ್ಕಂಥ ಸ್ವಾಮಿ ಸಮರ್ಥರು. ಸ್ವಾಮಿ ಸಮರ್ಥರನ್ನ ಮನಪೂರ್ವಕವಾಗಿ ಸ್ಮರಿಸ್ತಾ ಎಲ್ಲರಿಗೂ ಒಳಿತನ್ನ ಮಾಡಲಿ, ಸಾಧ್ಯವಾದರೆ ಹೋಗಿ ಬರುವಣ ನಾವೆಲ್ಲರೂ ಅಂತ ಹೇಳ್ತಾ, ಗುರುಗಳೇ ಮುಂದಿನ 4 ರಾಶಿಗಳು. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತು ವ್ಯಯಾಧಿಪತಿ ಸಪ್ತಮದಿಂದ ರಾಶಿಯನ್ನು ನೋಡ್ತಕ್ಕಂಥದ್ದು. ಸ್ವಂತ ವ್ಯವಹಾರಗಳನ್ನು ಮಾಡ್ಕೊಳ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ರಾಹು ಕೂಡ ಇರೋದರಿಂದ, ವಿಶೇಷವಾಗಿ ಆ ಚಂದ್ರ ಶುಕ್ಲ ಪಕ್ಷದ ಚಂದ್ರನಾಗಿರೋದರಿಂದ ಹೆಣ್ಣು ಮಕ್ಕಳು ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರಕ್ಕೋಸ್ಕರವಾಗಿ ಕುಳಿತಿರ್ತಕ್ಕಂಥ ಸಂದರ್ಭ ಮೋಸ ಹೋಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಚಿಲ್ಲರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಅದರಿಂದ ಹಣಕಾಸಿನ ತೊಂದರೆಗಳು ಬರುವಂಥದ್ದು ಕೂಡ ಕೆಲವು ಸಿಂಹರಾಶಿಯವರಿಗೆ ಕಾಣಿಸುತ್ತೆ. ಉಳ್ಕೆಯಂತೆ ಇವತ್ತು ಸಿಂಹರಾಶಿ ಯೋಗ ಕೂಡ ಚೆನ್ನಾಗಿದೆ. ಸಪ್ತಮ ಭಾವದಲ್ಲಿ ರಾಹು ಇರೋದರಿಂದ ಸಂಗಾತಿಗಳ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗಿ ಬರಬಹುದು. ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಚಂದ್ರ ರಾಹು ಯೋಗ ಒಳ್ಳೆಯ ಒಂದು ಯೋಗ, ಒಳ್ಳೆಯ ಫಲ ಕೂಡ ಅದರಿಂದ ಬರುತ್ತೆ. ಕಾರಣ ಏನಪ್ಪ ಅಂತಂದರೆ, ಯಾರಾದರೂ ನಿಮ್ಮ ವಿರುದ್ಧ ಕತ್ತಿ ಮಸೀತಾ ಇದ್ದರೆ, ನಿಮ್ಮನ್ನು ಸೋಲಿಸಬೇಕು ಅಥವಾ ನಿಮ್ಮನ್ನು ಕೆಳಕೆಡಬೇಕು, ನಿಮ್ಮ ಜೀವನ ಹಾಳು ಮಾಡಬೇಕು ಇತ್ಯಾದಿ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡಂಥ ಮಹಾತ್ಮರು ಯಾರಾದರೂ ಇದ್ದರೆ ಅಂಥವರನ್ನು ದೂರ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಆರಾಧನೆಗೆ ಯೋಗ್ಯ ಕಾಲ. ಅದರಲ್ಲೂ ವಿಶೇಷವಾಗಿ ಯಾರಿಗೆ ಕನ್ಯಾ ರಾಶಿಯವರಿಗೆ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಈ ವಿಭಾಗದಲ್ಲಿ ಕಾಣಿಸ್ತಾ ಇದೆ, ಅಂಥವ್ರು ಏನು ಮಾಡಬೇಕಪ್ಪ ಇವತ್ತು ಅಂತಂದರೆ, ಮುಖ್ಯವಾಗಿ ಪ್ರತ್ಯಂಗಿರಾ ದೇವಿಯನ್ನು ಉಪಾಸನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪ್ರತ್ಯಂಗಿರಾ ದೇವಿಯ ಉಪಾಸನೆಯಿಂದ ಶತ್ರುಗಳು ಮಾಡಿರ್ತಕ್ಕಂಥ ಯಾವುದೇ ರೀತಿಯ ಷಡ್ಯಂತ್ರಗಳಿದ್ದರು, ಯಾಂಗ್ ಕಲ್ಪಯಂತಿನೋ ರಯಃ ಕ್ರೂರಾಂಗ್ ಕೃತ್ಯಾಂ ಮಧುಮಿವ ತಾಂ ಬ್ರಹ್ಮಣ ಅಪನಿರ್ಣಧ್ವ ಪ್ರತ್ಯಃ ಕರ್ತಾರ ಮೃಚ್ಛತು ಅಂತ ಮಂತ್ರ. ಅದು ಯಾವುದೇ ರೀತಿಯಲ್ಲಿ ಎದುರುಗಡೆಗೆ ನನಗೆ ಭಾಳ ಆತ್ಮೀಯನಾಗಿ ತೋರಿಸ್ಕೊಳ್ಳೋ ರೀತಿಯಲ್ಲಿ ಬಂದು ನಾಟಕ ಎಲ್ಲ ಮಾಡಿ, ನಾನು ನಿನ್ನ ಫೇವರು, ನೀನೇನು ಮಾಡ್ರು ನಾನು ನಿನ್ನ ಜೊತೆಲಿರ್ತೀನಿ, ಚಿಂತೆ ಮಾಡಿಬಿಟ್ಟು ಹಾಗೆ ಹೀಗೆ ಹೇಳಲ್ಲ ಹೇಳಿ ಬೆಂತಟ್ಟಿ ಎಲ್ಲ ಮಾಡಿ ಆಮೇಲೆ ಹಿಂದ್ಗಡೆಯಿಂದ ಹೋಗಿ ಕತ್ತರಿ ಹಾಕೋರು ಇರ್ತಾರಲ್ಲ ಅಂಥವರು ಅಂತ. ಕ್ರೂರಾಂಕೃತ್ಯಾಂ ವಧುವಿವ, ಭಾಳ ಪ್ರೀತಿಯಿಂದ ನಡ್ಕೊಳ್ಳೋದು, ಹಿಂದ್ಗಡೆಯಿಂದ ಕ್ರೂರ ಕೃತ್ಯಗಳನ್ನು ಮಾಡ್ತಕ್ಕಂಥವ್ರು ಅಂತ ಅರ್ಥ. ಅಂಥವ್ರನ್ನೆಲ್ಲ ದೂರ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದು ಪ್ರತ್ಯಂಗಿರಾ ದೇವಿಗೆ. ಆ ಪ್ರತ್ಯಂಗಿರಾ ದುರ್ಗಾ ಸ್ವರೂಪವನ್ನು ಉಪಾಸನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಪಂಚಮ ಭಾವದಲ್ಲಿರ್ತಕ್ಕಂಥ ಕರ್ಮಾಧಿಪತಿ ರಾಹುಗ್ರಸ್ತ ಸ್ಥಿತಿಯಲ್ಲಿರ್ತಕ್ಕಂಥದ್ದು, ಆದಾಯದಲ್ಲಿ ಒಂದು ಥರ ವಿಚಿತ್ರವಾದ ಲಾಭ ಕಾಣ್ತಕ್ಕಂಥ ಲಕ್ಷಣ. ಇದೇನೋ ಸ್ವಲ್ಪ ಅನಿರೀಕ್ಷಿತವಾದ ಲಾಭವೂ ಹೌದು, ಈ ಥರ ಬರುತ್ತೆ ಅಂತ ಗೊತ್ತಾಗಿರಲಿಲ್ಲ. ಇವತ್ತೇನೋ ನಿರೀಕ್ಷೆಗಿಂತ ಹೆಚ್ಚು ಬಂತು, ಭಾಳ ಚೆನ್ನಾಗಿ ಬಂತು, ಲಾಭ ಆಯಿತು, ವಾವ್ ಅಂತ ಹೇಳ್ಕೊಂಡು ಖುಷಿ ಪಡ್ತಕ್ಕಂಥ ಒಂದು ಅವಕಾಶ ತುಂಬ ಚೆನ್ನಾಗಿದೆ. ಚಿಂತೆ ಮಾಡೋದು ಬೇಡ. 6ನೇ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರನಿಂದಾಗಿ ಸ್ವಲ್ಪ ಮಟ್ಟಿನ ಆಲಸ್ಯವೋ ಅಥವಾ ಏನೋ ಒಂಥರ ಬೇಸರ, ಇವತ್ತು ಮೂಡ್ ಔಟ್ ಆಗಿದೆ, ಮೂಡ್ ಸರಿ ಇಲ್ಲ ಅಂತ ಒಂಥರ ಸಮಾಧಾನ ಇಲ್ಲ ಅಂತಕ್ಕಂಥ ಸ್ಥಿತಿ ಕಾಣಿಸುತ್ತೆ. ದುಡ್ಡು ಬಂದರೂ ಎಲ್ಲ ಏನೇ ಬಂದ್ರೂ ಕಾರಣ ಏನಪ್ಪ ಅಂದರೆ ಚತುರ್ಥ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶನಿ 12ನೇ ಮನೆಗೆ ದೃಷ್ಟಿ ಕೊಡೋದರಿಂದ
ಕೌಟುಂಬಿಕವಾಗಿ ಮತ್ತು ಮಕ್ಕಳ ಸಂಬಂಧಿತವಾಗಿ ಕೂಡ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಮಂಗಳ ಶುಕ್ರನ ಜೊತೆಯಲ್ಲಿರ್ತಕ್ಕಂಥದ್ದು, ರವಿ ಜೊತೆಯಲ್ಲಿರ್ತಕ್ಕಂಥದ್ದು ಇದೆಯಲ್ಲ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ, ಸಾಮಾನ್ಯವಲ್ಲ ಇದು ಬ್ರಹ್ಮ ಬರೆದ ಬರಹ, ನೇಮದಿಂದಲಿಯನ್ನ ಹಣೆನಲ್ಲಿ ಬರೆದುದಕ್ಕೆ ನಾ ಮಾಡಿದ ಕರ್ಮ. ಹಾಗಾಗಿ ಕರ್ಮಫಲದ ಊಟ ಮಾಡ್ತಕ್ಕಂಥ ಕಾಲ, ಸ್ವಲ್ಪ ಬೇಸರ ಇತ್ಯಾದಿಗಳು ಕೂಡ ಕಾಣಬಹುದು. ಶಿವನ ಉಪಾಸನೆ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರ 4ನೇ ರಾಶಿಯಲ್ಲಿ ರಾಹುವಿನೊಂದಿಗಿರ್ತಕ್ಕಂಥದ್ದು, ಕೌಟುಂಬಿಕ ಜನರೊಂದಿಗೆ ಒಟ್ಟಾಗಿ ಸೇರಿ ಹೊರಗಡೆ ಪ್ರಯಾಣ ಹೋಗ್ತಕ್ಕಂಥದ್ದು. ಪ್ರಯಾಣ ಹೋಗೋದ್ರ ಜೊತೆಯಲ್ಲಿ ಆದಾಯವನ್ನು ಕೂಡ ಅನುಕೂಲಕರವಾಗಿ ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು. ಉದ್ಯೋಗದಲ್ಲಿ, ಕರ್ಮದಲ್ಲಿ ಆದಾಯವನ್ನು ಹೆಚ್ಚಾಗಿ ಹೊಂದಲಿಕ್ಕೆ ಬೇಕಾದ ಎಲ್ಲ ಅವಕಾಶ ಇದೆ. ವೃಶ್ಚಿಕಕ್ಕೆ 8ನೇ ಮನೆಯಲ್ಲಿ ಗುರು ಇದ್ದಾನೆ. 2 ಮತ್ತು 5ನೇ ಮನೆಯ ಅಧಿಪತಿ, ದ್ವಿತೀಯ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿದ್ದರೆ ದುಡ್ಡು ಕಾಸನ್ನು ಖರ್ಚು ಮಾಡಿಸ್ತಾನೆ. ಸತ್ಕಾರ್ಯಕ್ಕಿಂತ ಹೆಚ್ಚು, ಅಂದರೆ ಒಳ್ಳೆಯ ಕೆಲಸಗಳಿಗಿಂತ ಹೆಚ್ಚು ಕೆಟ್ಟ ಕೆಲಸಗಳಿಗೆ, ಅನಾವಶ್ಯಕವಾಗಿರ್ತಕ್ಕಂಥ ದುಂದು ವೆಚ್ಚಗಳಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥ ಮನಸ್ಥಿತಿಯನ್ನು ಕೊಡ್ತಾನೆ. ಯೋಚನೆ ಮಾಡಿ. ದುಂದು ವೆಚ್ಚ ಕೆಲವು ಸಂದರ್ಭ ಗ್ರಾಹ್ಯವೇ. ನಾವು ಸಂಪಾದನೆ ಮಾಡಿರ್ತಕ್ಕಂಥ ಹಣ ನಮ್ಮ ಹೆಂಡತಿ ಮಕ್ಕಳಿಗೆ, ನಮಗೆ ಬೇಕಾದವ್ರಿಗೆ ಖರ್ಚು ಮಾಡ್ತಕ್ಕಂಥದ್ದು ದುಂದು ವೆಚ್ಚ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಆದರೆ ಅದರ ಹಿಂದೆ ಅದು ಕಳ್ಳತನವೋ ಸುಳ್ಳುತನವೋ ಬೇರೆ ಯಾವುದೋ ಒಂದು ದುರಾಸೆಯೋ ದುರಾಲೋಚನೆಯೋ ಇದ್ದ ಪಕ್ಷದಲ್ಲಿ ದುಂದು ವೆಚ್ಚ ಅಲ್ಲ, ಮಾಡಬೇಕಾದ ವೆಚ್ಚವೂ ಅನರ್ಥಕ್ಕೆ ಕಾರಣ ಆಗ್ಬೋದು. ಎಚ್ಚರಿಕೆ ವಹಿಸ್ಕೊಳ್ಳಿ. ಮತ್ತು ಗುರು ಅನುಗ್ರಹಕ್ಕೋಸ್ಕರವಾಗಿ ದತ್ತಾತ್ರೇಯರನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಪೂರ್ಣಪ್ರಸಾದ್ ಅನ್ನೋರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಬಹುಶಃ ಪೂರ್ಣಪ್ರಸಾದ್ ಅವರು ಹಿಂದೊಮ್ಮೆ ಕೂಡ ಕೇಳಿದ್ರು ಅಂತ ನಾನು ಭಾವಿಸ್ತೇನೆ. ಆ ಪ್ರಶ್ನೆಯನ್ನ ಕೇಳಿದ್ರು. ಪೂರ್ಣಪ್ರಸಾದ್ ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅವರು ಹೊಸ ಕಾರ್ ತೆಗೆದುಕೊಳ್ತಾ ಇದ್ದಾರೆ, ಅದಕ್ಕೆ ಸಮಯವನ್ನ ಕೇಳ್ತಾ ಇದ್ದಾರೆ, ಯಾವತ್ತು ನಾನು ಡೆಲಿವರ್ ಮಾಡ್ಕೊಳ್ಬಹುದು ಅಂತ. ಹುಟ್ಟಿರುವಂತ ದಿನಾಂಕ 25/7/2001 12:10 AM ಅಂತ ಹೇಳ್ತಾ ಇದ್ದಾರೆ ಗುರುಗಳೇ. ಗುರುಗಳೇ, ನಾನು ಒಂದು ಹೊಸ ಕಾರ್ ಬುಕ್ ಮಾಡಿದ್ದೀನಿ, ಜನವರಿ 15ಕ್ಕೆ ಅದು ಡೆಲಿವರ್ ಆಗ್ತದೆ, ತೆಗೆದುಕೊಳ್ಬಹುದಾ ಆ ದಿನ ಮತ್ತು ಯಾವ ಸಮಯದಲ್ಲಿ ತೆಗೆದುಕೊಳ್ಬಹುದು ಕೇಳ್ತಿದ್ದಾರೆ. ಮುಖ್ಯವಾಗಿ ಪೂರ್ಣಪ್ರಸಾದ್, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಉತ್ತರ ಫಲ್ಗುಣಿ ನಕ್ಷತ್ರ ಮತ್ತು ಕನ್ಯಾ ರಾಶಿ ಆಗತ್ತೆ. ಯೋಗಗಳೆಲ್ಲವೂ ಚೆನ್ನಾಗಿದೆ. ಈ ಹಿಂದೆ ನಮ್ಮನ್ನು ಸಂಪರ್ಕ ಮಾಡಿದ್ರಿ ಅಂತ ಹೇಳ್ತೀರಿ, ಬಹಳ ಸಂತೋಷ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ. ನೀವೇನು ಕಾರ್ ತಗೊಳ್ಳಿಕ್ಕೆ ಹೊರಟಿದ್ದಾರೆ, ಭಾಳ ಯೋಗ್ಯವಾಗಿರ್ತಕ್ಕಂಥದ್ದು ತೀರ್ಮಾನ ನಿಮ್ಮದು ಸರಿ ಇದೆ. ಮತ್ತು ಮುಖ್ಯವಾಗಿ ಕಾರನ್ನು ಸಂಪತ್ತು ಅಂತ ಹೇಳ್ತಾರೆ ಅಲ್ವಾ? ಸಂಪತ್ತಿನ ದೇವತೆ ಯಾರು? ಲಕ್ಷ್ಮಿ. ಲಕ್ಷ್ಮಿ ಹೆಚ್ಚಾಗಿ ಮನೆಗೆ ಬರ್ತಕ್ಕಂಥ ಕಾಲ ಯಾವುದು? ಪ್ರದೋಷ. ಮುಖ್ಯವಾಗಿ ನೀವು ತಗೊಳ್ತಾ ಇರ್ತಕ್ಕಂಥದ್ದು ಗುರುವಾರದ ದಿನ, ಜನವರಿ 15 ಅಂತಂದರೆ ಗುರುವಾರ. ಆವತ್ತಿನ ದಿವಸ ಸುಮಾರು ಮಧ್ಯಾಹ್ನ, ಅಂದರೆ ಸೂರ್ಯೋದಯಕ್ಕೆ ಸಂಬಂಧಪಟ್ಟಂತೆ ರಾಹುಕಾಲದಲ್ಲಿ ಸಣ್ಣ ಪುಟ್ಟ ಏರಿಳಿತ ಆಗುತ್ತೆ. ನಾವು ಗಡಿಯಾರದ ಸಮಯದ ಪ್ರಕಾರ ರಾಹುಕಾಲ ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದೇನಲ್ಲ. 1:30 3 ಅಂದರೆ ಸ್ವಲ್ಪ ಲೇಟೇ ಆಗ್ಬೋದು. ಸುಮಾರು 3:30 3:45ವರೆಗೂ ಅವತ್ತು ರಾಹುಕಾಲ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಸೂರ್ಯೋದಯದ ಮೇಲೆ ಅದನ್ನು ಲೆಕ್ಕಾಚಾರ ಗಣಿತದ ಪ್ರಕಾರ ನೋಡಿದಾಗ ಗೊತ್ತಾಗುತ್ತೆ. ಅದಿರಲಿ ಒಂದು ಕಡೆಗೆ. ಸಾಯಂಕಾಲ ಸುಮಾರು 4:15 ನಂತರದಲ್ಲಿ ನೀವು ಅವತ್ತು ನಿಮ್ಮ ಸುಪರ್ದಿಗೆ ಕಾರನ್ನು ತಗೊಳ್ತಕ್ಕಂಥದ್ದು ಸೂಕ್ತ. ಕಾರಣ ಏನಪ್ಪ ಅಂತಂದರೆ, ಸುಮಾರು 7 ಗಂಟೆವರೆಗೂ ಕೂಡ ಕರ್ಕಾಟಕ ಲಗ್ನ ಇರುತ್ತೆ. ಸೂರ್ಯಾಸ್ತ ಲಗ್ನ ಕರ್ಕಾಟಕ ಆಗಿರುತ್ತೆ. ಮತ್ತು ಮುಖ್ಯವಾಗಿ ಸಿಂಹಲಗ್ನ ಆರಂಭ ಆಗೋದು 7:30 ಅಂತ ಇಟ್ಕೊಳ್ಳೋಣ, ಸೂರ್ಯಾಸ್ತ ನಂತರದಲ್ಲಿ. ನಿಮ್ಮದು ಕನ್ಯಾ ರಾಶಿ ಆಗಿರೋದ್ರಿಂದ ಕರ್ಕಾಟಕ ಲಗ್ನ ಯಾವಾಗ ಚಾಲ್ತಿಯಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ತಗೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ಸುಮಾರು 4:15 ನಂತರ 7 ಗಂಟೆ ಒಳಗಡೆ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ತಗೊಳ್ಬೋದು, ತೊಂದರೆ ಇಲ್ಲ. ತಗೊಂಡ ನಂತರದಲ್ಲಿ ನಿಮಗೆ ಈಗ ಮಂಗಳನ ದಶೆ ಮುಗಿದು ರಾಹುವಿನ ದಶೆ ಆರಂಭ ಆಗಿದೆ. ನೆನಪಿರಲಿ, 2039ವರೆಗೂ ಕೂಡ ರಾಹು ದಶೆ ಇದೆ. ಅಂದರೆ 2021ಕ್ಕೆ ಆರಂಭ ಆಗಿದೆ ನಿಮಗೆ ರಾಹು ದಶೆ. ಹಾಗಾಗಿ 2039ವರೆಗೂ ರಾಹು ದಶೆ ಇರೋದರಿಂದ ನೀವು ಮುಖ್ಯವಾಗಿ ಗಣಪತಿ ಮತ್ತು ದುರ್ಗಿ ಎರಡೂ ಸನ್ನಿಧಾನ ಇರತಕ್ಕಂಥ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನಂತರ ನೇರವಾಗಿ ಕಾರನ್ನು ತಗೊಂಡೋಗ್ಕೊಂಡು ಅಲ್ಲಿ ಪೂಜಾದಿಗಳನ್ನು ಮಾಡಿಸ್ಕೊಂಡು ಪ್ರಸಾದಗಳನ್ನು ಹಾಕಿಸ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮುಂದುವರಿಸ್ಕೊಳ್ಳಿ.
ಒಳ್ಳೆಯದಾಗಲಿ. ಧನ್ಯವಾದಗಳು ಪೂರ್ಣ ಅವರೇ. ಸಂಪೂರ್ಣವಾಗಿ ಜೀವನದಲ್ಲಿ ನೀವೇನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲವೂ ನೆರವೇರಲಿ ಅಂತ ಹಾರೈಸ್ತಾ, ಇನ್ನು ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ತಡ ಮಾಡದೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜನ್ನು ಕಳಿಸಿ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ವೀಕ್ಷಿಸಿ, ಹರಸಿ, ಹಾರೈಸಿ ಅಂತ ಹೇಳ್ತಾ ಗುರುಗಳೇ ಕೊನೆಯ 4 ರಾಶಿಗಳು. ಧನುರಾಶಿಯಿಂದ ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಅಷ್ಟಮಾಧಿಪತಿ ತೃತೀಯದಲ್ಲಿ ರಾಹುವಿನೊಂದಿಗೆ ಬಂದಾಗ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ಮತ್ತು ಅದಕ್ಕೆ ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯು ಚತುರ್ಥಾಧಿಪತಿಯೂ ಆಗಿರತಕ್ಕಂಥ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಫಲವನ್ನೇ ಕೊಡುತ್ತೆ. ಮತ್ತಷ್ಟು ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗತ್ತೆ, ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗತ್ತೆ, ಅನುಕೂಲ ಕೂಡ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಬರುತ್ತೆ. ಮತ್ತು ಸಪ್ತಮದಿಂದ ಗುರು ದೃಷ್ಟಿ ಕೊಡೋದ್ರಿಂದ ನೇರ ದೃಷ್ಟಿ ಅಂತಕ್ಕಂಥದ್ದು ಉಂಟಾಗುತ್ತೆ. ರಾಶಿಯಲ್ಲಿರ್ತಕ್ಕಂಥ ರವಿ ಮತ್ತು ಶುಕ್ರರ ಯೋಗ ಶರೀರದಲ್ಲಿ ಸ್ವಲ್ಪ ತಂಪಿನ ಅಂಶ ಇರತಕ್ಕಂಥವ್ರಿಗೆ ಹೆಚ್ಚಾಗ್ತಕ್ಕಂಥದ್ದು ಕಫ ಇತ್ಯಾದಿಗಳು ಜಾಸ್ತಿ ಆಗಬಹುದು. ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟು ಶ್ವಾಸನಾಳಗಳಲ್ಲಿ ಸ್ವಲ್ಪ ಮಟ್ಟಿನ ಇನ್ಫೆಕ್ಷನ್ ಆಗಬಹುದು. ಬ್ರಾಂಕೈಟಿಸ್ ಇತ್ಯಾದಿ ಸಮಸ್ಯೆ ಇರತಕ್ಕಂಥವ್ರು, ಕಫದ ತೊಂದರೆ ಹೆಚ್ಚಿರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ಹೆಚ್ಚು ತೊಂದರೆ ಆಗಬಹುದು. ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ. ಇದರ ಜೊತೆಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಬೆಳಿಗ್ಗೆ ಸಂಜೆ 3 ದಿನ ನಿರಂತರವಾಗಿ ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲದಲ್ಲಿ ಮುಖ್ಯವಾಗಿ ನೀವು ಅಗ್ನಿಹೋತ್ರವನ್ನು ಆಚರಣೆ ಶಾಸ್ತ್ರೀಯವಾಗಿ ಮಾಡ್ಕೋಬೇಕು. ಅದು ಹೇಗೆ ಅಂತೇಳಿ ನಮ್ಮ ಚಾನಲ್ನಲ್ಲಿ ಅಗ್ನಿಹೋತ್ರದ ಕಾರ್ಯಕ್ರಮ ಇದೆ, ನೀವು ನೋಟ ಗೊತ್ತಾಗುತ್ತೆ. ಅಗ್ನಿಹೋತ್ರವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡ ಪಕ್ಷದಲ್ಲಿ ನಿಮ್ಮ ಈ ಸಮಸ್ಯೆ ಅಂತಕ್ಕಂಥದ್ದು ಕೂಡ ಪರಿಹಾರವಾಗುತ್ತೆ. ಪ್ರಯತ್ನ ಮಾಡಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಧನಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಲಾಭವನ್ನು ನೋಡ್ತಕ್ಕಂಥ ಒಂದು ಕಾಲ. ಲಾಭ ಸ್ಥಿತಿಗೆ ಬಂದಿರತಕ್ಕಂತಹ ಮಕರಕ್ಕೆ ಷಷ್ಠಭಾಗ್ಯಾಧಿಪತಿ ಆಗಿರತಕ್ಕಂಥ ಬುಧ ಒಳ್ಳೆಯ ಒಂದು ಯೋಗ. ಚಾಕಚಕ್ಯತೆಯಿಂದ, ಚಾಣಾಕ್ಷತೆಯಿಂದ, ಬುದ್ಧಿಮತ್ತೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ಹೇಳಬೇಕು ಅಂತಂದರೆ ಕಂಪನಿ ರೆಪ್ಸ್ ಅಂತ ಹೇಳ್ತಾರಲ್ಲ, ಅಂದರೆ ಯಾವುದೋ ಒಂದು ಕಂಪನಿಯ ವಸ್ತುಗಳನ್ನು ಮಾರಾಟ ಮಾಡುವುದಕ್ಕೋಸ್ಕರವಾಗಿ ಅದನ್ನು ಜನರ ಮಧ್ಯದಲ್ಲಿ ಹೋಗಿ ತಿಳಿಸ್ತಕ್ಕಂಥ ಸ್ವಭಾವ ಇರುವಂಥವ್ರು ಯಾರಿದ್ದಾರೆ ಮಕರ ರಾಶಿಯವರು, ಅಂಥವರಿಗೆ ಹೆಚ್ಚು ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಭೂಮಿ ಮೊದಲಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿ ಕಾಣಿಸಬಹುದು. ಬಹಳ ದೊಡ್ಡ ವಿಚಾರ ತಲೆಬಿಸಿ ಏನಿಲ್ಲ. ದೈವ ಬಲ ಅಷ್ಟು ವಿಶೇಷವಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಕುಲದೇವತಾ ಉಪಾಸನೆಯನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಷಷ್ಠ ಅಧಿಪತಿ 6ನೇ ಮನೆ ಅಧಿಪತಿ ಆಗಿರತಕ್ಕಂಥ ಚಂದ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ, ರಾಹುವಿನ ಜೊತೆಯಲ್ಲಿದ್ದಾನೆ. ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಕೂಡ ಕೊಡ್ತಾನೆ. ಸಾಲಬಾಧೆಗಳಿಂದ ಸ್ವಲ್ಪ ಮಟ್ಟಿನ ಪರಿಹಾರವನ್ನು ಕೊಡ್ತಾನೆ. ಇದರ ಜೊತೆಯಲ್ಲಿ ಅಷ್ಟಮಾಧಿಪತಿಯಾಗಿ ಕರ್ಮದಲ್ಲಿರ್ತಕ್ಕಂಥ ಬುದ್ಧನಾಗಿರೋದ್ರಿಂದ ಪಾಪಾಚರಣೆಯನ್ನು ಮಾಡ್ತಾ ಇದ್ದಂಥವರಿಗೆ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಕೊಡ್ತಾನೆ. ಕಾರಣ ಏನು ಅಂತಂದರೆ ಕುಂಭರಾಶಿಯವರಿಗೆ 5ನೇ ರಾಶಿಯಾಗಿರ್ತಕ್ಕಂತಹ ಮಿಥುನದಲ್ಲಿ ಗುರು ಇದ್ದಾನೆ, ದ್ವಿತೀಯ ಮತ್ತು ಲಾಭಾಧಿಪತಿ ಆಗ್ತಾನೆ. ಹಾಗಾಗಿ ಕೌಟುಂಬಿಕವಾಗಿ ಕೂಡ ಲಾಭವಾಗ್ತಕ್ಕಂಥ ಅವಕಾಶ, ದೈವ ಬಲವನ್ನು ಹೊಂದಲಿಕ್ಕೆ. ಯಾಕೆ ಅಂತಂದರೆ ಕುಂಭಕ್ಕೆ ಪಂಚಮಾಧಿಪತಿ ಆಗಿರ್ತಕ್ಕಂತಹ ಬುಧ ಇರ್ತಕ್ಕಂಥದ್ದು ದಶಮ ಕೇಂದ್ರದಲ್ಲಿ. ಹಾಗಾಗಿ ಬೇಕಾಗಿರ್ತಕ್ಕಂಥ ಒಂದು ದೈವ ಬಲವನ್ನು ಹೊಂದಲಿಕ್ಕೆ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶ, ಅನುಕೂಲತೆಗಳು ಕೂಡ ಕಂಡುಬರುತ್ತೆ. ಸ್ವಲ್ಪ ಮಾನಸಿಕವಾಗಿ ಗಾಬರಿ, ಆತಂಕ ಇತ್ಯಾದಿಗಳು ವಿಶೇಷವಾಗಿ ಶತಭಿಷ ನಕ್ಷತ್ರದವರಿಗೆ ಕಂಡುಬರಬಹುದು. ಉಳಿಕೆಯಂತೆ ಕುಂಭರಾಶಿಯವರಿಗೆ ಚೆನ್ನಾಗಿದೆ, ಚಿಂತೆ ಮಾಡೋದು ಬೇಡ. ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿಕೊಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ, ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಪಂಚಮಾಧಿಪತಿ ಆಗಿರತಕ್ಕಂಥ ಚಂದ್ರ ವ್ಯಯಭಾವದಲ್ಲಿ ರಾಹುವಿನೊಂದಿಗಿರೋದ್ರಿಂದ ಮಕ್ಕಳ ಶಾರೀರಿಕವಾಗಿರತಕ್ಕಂಥ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು ಕಾಣಿಸಬಹುದು. ರಾಹು ಮತ್ತು ಚಂದ್ರ, ರಾಹು ಚರ್ಮಕ್ಕೆ ಸಂಬಂಧಪಟ್ಟಾಗ್ತಾನೆ,
ಮತ್ತು ಚಂದ್ರ ವೈರಸ್ಸಿಗೆ ಸಂಬಂಧಪಟ್ಟು ಅಂಥೇಳಿ ಕೇತುವಿನ ದೃಷ್ಟಿ ಬಿದ್ದಾಗ ವೈರಸ್ ಇತ್ಯಾದಿಗಳನ್ನು ನೋಡ್ಬೋದು. ಅಂದರೆ ವಿಶೇಷವಾಗಿ ಚಳಿಗಾಲ ಕೂಡ ಇರೋದರಿಂದ ಮಕ್ಕಳ ಚರ್ಮ ವ್ಯಾಧಿಗಳು ಕಾಣಿಸ್ಕೊಳ್ತಕ್ಕಂಥ ಲಕ್ಷಣ ಇರುತ್ತೆ. ಚರ್ಮದ ಮೇಲೆ ಗುಳ್ಳೆಗಳಾಗ್ತಕ್ಕಂಥದ್ದು, ಕೆರೆದು ಗಾಯವಾಗ್ತಕ್ಕಂಥದ್ದು ಇತ್ಯಾದಿಗಳು ಕೂಡ ಕಾಣಿಸುತ್ತೆ. ಇದಕ್ಕೇನು ಮಾಡಬೇಕು ಮುಖ್ಯತಃ ಅಂತಂದರೆ ಡಾಕ್ಟ್ರಿಗೆ ತೋರಿಸಿ ಔಷಧಿಯನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಎರಡು ಮಾತಿಲ್ಲ. ಸ್ವಲ್ಪ ಮಟ್ಟಿನ ತೈಲ ಇತ್ಯಾದಿಗಳನ್ನು ಹಚ್ಚಿ ಅಭ್ಯಂಜನ ಮಾಡಿಸ್ತಕ್ಕಂಥದ್ದು, ಬಿಸಿ ಬಿಸಿ ನೀರಿನ ಸ್ನಾನ ಮತ್ತು ಎಣ್ಣೆಯ ಲೇಪನವನ್ನು ಮಾಡ್ತಕ್ಕಂಥದ್ದು. ಎಳ್ಳೆಣ್ಣೆ, ಸಾಸಿವೆ ಎಣ್ಣೆಗಳು ತುಂಬ ಒಳ್ಳೆಯದು. ಎರಡರಲ್ಲಿ ಯಾವ ಎಣ್ಣೆ ಆದರೂ ಪರವಾಗಿಲ್ಲ. ಶರೀರಕ್ಕೆ ಸರಿಯಾಗಿ ಅದನ್ನು ದಪ್ಪಗೆ ಲೇಪನ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆಯೋ 1 ಗಂಟೆಯೋ ಬಿಸಿಲಿನಲ್ಲಿ ಅವರನ್ನು ನಿಲ್ಲಿಸಿ, ಅಂದರೆ ಬೆಳಗಿನ ಎಳೆ ಬಿಸಿಲಾಗಬೇಕು. ಮಧ್ಯಾಹ್ನದ 12 ಗಂಟೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ತಲೆ ತಿರುಗಿ ಬಿದ್ದಾವು ಮಕ್ಕಳು ಪಾಪ. ಆ ಥರ ಕೆಲಸ ಮಾಡಿಬಿಟ್ಟಿರಾ 9 ಗಂಟೆ ಆಸ್ಪಾಸಿನ ಬಿಸಿಲಿನಲ್ಲಿ ಮೈ ತುಂಬ ಅವರಿಗೆ ಎಳ್ಳೆಣ್ಣೆಯನ್ನು, ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ದಪ್ಪಗೆ ಹಚ್ಚಿ ಒಂದು ಅರ್ಧ ಗಂಟೆ ಲೆಕ್ಕ ಬಿಸಿಲಿನಲ್ಲಿ ನಿಲ್ಲಿಸಿ, ಆನಂತರ ಅವರಿಗೆ ತಡ್ಕೊಳ್ಳೋಕೆ ಎಷ್ಟು ಸಾಧ್ಯವೋ ಅಷ್ಟು ಬಿಸಿ ನೀರನ್ನು ಹಾಕಿ ಸ್ನಾನ ಮಾಡಿಸಿ ಸ್ವಚ್ಛವಾಗಿ ಸೀಗೆಯ ಪುಡಿ ಅಥವಾ ಕಡಲೆ ಹಿಟ್ಟಿನಿಂದ ಅವರ ಆ ಒಂದು ಚರ್ಮವನ್ನು ವಾಶ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಅದಾದ ನಂತರದಲ್ಲಿ ಏನು ಮಾಡಬೇಕಂದ್ರೆ ಗೋಮೂತ್ರ, ಭಾರತೀಯ ಗೋತಳಿಯ ಗೋಮೂತ್ರ ಆಗಬೇಕು. ಆ ಗೋಮೂತ್ರಕ್ಕೆ 1x3 ಅಷ್ಟು, ಅಂದರೆ 1 ಚಮಚ ಗೋಮೂತ್ರ ಇದ್ದರೆ 3 ಚಮಚ ನೀರು, ಅದನ್ನು ಮಿಶ್ರಣ ಮಾಡಿ ಹತ್ತಿಯಲ್ಲಿ, ಅಂದರೆ ಹತ್ತಿಯನ್ನು ಅದರಲ್ಲಿ ಅದ್ದಿ ಎಲ್ಲಿ ಆ ಜಾಗ ಇದೆ ಚರ್ಮದ ಭಾಗ ಅದಕ್ಕೆ ಅದನ್ನು ನಿಧಾನವಾಗಿ ಹೀಗೆ ಒತ್ತಿ ಹಚ್ಚಬೇಕು. ಹೀಗೆ ಉಜ್ಜಿ ರಬ್ ಮಾಡಬಾರ್ದು. ಬದಲಾಗಿ ಆ ಹತ್ತಿಯನ್ನು ಅದರಲ್ಲಿ ಅದ್ದಿ ಅದನ್ನು ಹಿಂಗೆ ಒತ್ತಿ 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 ಬಿಡುವಂಥದ್ದು ಚರ್ಮದ ಮೇಲೆ. ಈ ರೀತಿ ಮಾಡೋದ್ರಿಂದ ಹುಷಾರಾಗ್ತದೆ. ಚಿಂತೆ ಮಾಡೋದು ಬೇಡ. ಶುಭವಾಗಲಿ. ಗುರುಗಳೇ, ಇವತ್ತು ಬಹಳ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಯೇಸು ಕ್ರಿಸ್ತರ ಸ್ಮರಣೆ ಆಯಿತು. ಸ್ವಾಮಿ ಸಮರ್ಥರ ಒಂದು ಸ್ಮರಣೆಯನ್ನ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿಸಿದ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಉಂಟಾಗಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.